ಸರ್ವ ಸ್ತುತಿ ಸ್ತೋತ್ರಗಳು ನನ್ನನ್ನು ನಿಮ್ಮನ್ನು ಈ ಭೂಮಿಯ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು ಮಹೋನ್ನತನು ಆದಿಯು ಅನಂತನೂ ಆದಂತ ನಮ್ಮೆಲ್ಲರ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ, ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸಮಾರಂಭದ ಅಧ್ಯಕ್ಷರು ಹಾಗೂ ಇಲ್ಕಲ್ ಜಮಾತೆ ಇಸ್ಲಾಮಿ ಶಾಖೆಯ ಅಧ್ಯಕ್ಷರು ಆದ ಹುಸೇನ್ ಬಾದ್ಶಾ ಅವರೇ, ಈಗಾಗಲೇ ತಮ್ಮ ವಿಚಾರಗಳನ್ನು ಮಂಡಿಸಿದ ಶ್ರೀ ಸಿದ್ದಣ್ಣ ಅವರೇ, ಶ್ರೀ ಪವನ್ ಕುಮಾರ್ ಅವರೇ, ಶ್ರೀಮತಿ ರಾಖಿ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಸುಧಾರಾಣಿ ಅವರೇ, ಡಾಕ್ಟರ್ ಅನುನಾಕಿ ಅವರೇ, ಫರ್ಜಾನಾ ಅವರೇ, ಮೊಹಿದ್ದೀನ್ ಬಾದಶಾ ಅವರೇ, ನೆರೆದ ನನ್ನೆಲ್ಲ ಸಹೋದರ ಸಹೋದರಿಯರೇ, ಹಿರಿಯರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಿಮ್ಮೆಲ್ಲರ ಮೇಲೆ ಆ ದೇವನ ಶಾಂತಿ ಮತ್ತು ಅನುಗ್ರಹಗಳು ಸದಾ ವರ್ಷಿಸುತ್ತಾ ಇರಲಿ, ಆಮೀನ್. ನಿಮ್ಗೆಲ್ರಿಗೂ ಕೂಡ ಈದ್ ಮುಬಾರಕ್, ಈದ್ನ ಶುಭಾಶಯಗಳು. ಈದ್ ಮುಗಿದು 4 ದಿವಸ ಆಗಿದೆ, ಆದ್ರೂ ಕೂಡ ಸಂಭ್ರಮ ಮುಗಿಯಲಿಲ್ಲ. ನಾವು ಈ ದಿನ ಸಂಭ್ರಮದಲ್ಲಿದ್ದೇವೆ. ಇವತ್ತು ಜಮಾತೆ ಇಸ್ಲಾಮಿ ಹಿಂದ್ ಈ ಸಭೆ ಏಕೆ ಆಯೋಜಿಸಿದೆ ಅಂದ್ರೆ, ನಾವು ಪರಸ್ಪರ ಅರ್ಥ ಮಾಡಿಕೊಳ್ಬೇಕು ಅಂತ. ನಾವು ಆಚರಿಸುವಂತಹ ಆಚಾರ ವಿಚಾರಗಳನ್ನು, ನಾವು ಆಚರಿಸುವಂತಹ ಧರ್ಮಗಳನ್ನು, ನಾವು ಆಚರಿಸಿಕೊಂಡು ಬರುತ್ತಿರುವಂತಹ ನಮ್ಮ ಧಾರ್ಮಿಕ ವಿಷಯಗಳನ್ನು ನಾವು ಪರಸ್ಪರ ಅರ್ಥ ಮಾಡಿಕೊಳ್ಬೇಕು. ಅದು ನಿಗೂಢ ಆಗಬಾರ್ದು. ಯಾವಾಗ ಧರ್ಮಗಳು ನಿಗೂಢ ಆಗ್ತವೋ ಆವಾಗ ನಮ್ಮಲ್ಲಿ ಭೇದ ಭಾವಗಳು, ಅಪನಂಬಿಕೆಗಳು ಇದು ಬೆಳಿಲಿಕ್ಕೆ ಆರಂಭವಾಗ್ತದೆ. ಆದ್ರಿಂದ ನಾವು ಬಯಸ್ತೇವೆ ಧರ್ಮ ನಿಗೂಢ ಆಗ್ಬಾರ್ದು ಅಂತ. ಧರ್ಮ ಓಪನ್ ಆಗಿರ್ಬೇಕು. ಧರ್ಮ ಮಂದಿರ, ಮಸೀದಿ, ಚರ್ಚ್ಗಳಿಗೆ ಬಂದಿರೋದಲ್ಲ. ಸತ್ಯ ಹೇಳಬೇಕು ಅಂದ್ರೆ ಧರ್ಮ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಇಲ್ಲ. ಯಾಕೆ ಅಂತ ಕೇಳ್ಬೋದು, ನೀವು ಪ್ರಶ್ನೆ ಮಾಡಬಹುದು. ಧರ್ಮ ಎಲ್ಲಿದೆ ಅಂತ. ಮಾನವ ಕಟ್ಟಿದ ಕಟ್ಟಡಗಳಲ್ಲಿ ಧರ್ಮಗಳು ಇರುವುದಿಲ್ಲ. ಧರ್ಮ ಇರುವುದು ದೇವರು ಕಟ್ಟಿದಂತಹ ಈ ದೇಹದ ಈ ಭಾಗದಲ್ಲಿ, ಹೃದಯದಲ್ಲಿ ಧರ್ಮ ಇರುವಂತಹದ್ದು ನಾವೆಲ್ಲರೂ ತಿಳ್ಕೊಂಡು ಅರ್ಥ ಮಾಡಿಕೊಳ್ಬೇಕು. ನಾವು ಮಂದಿರವನ್ನು ಕಂಡಾಗ, ಮಸೀದಿಯನ್ನು ಕಂಡಾಗ, ಚರ್ಚನ್ನು, ಗುರುದ್ವಾರಗಳನ್ನು, ಮಠಗಳನ್ನು ಕಂಡಾಗ ಅಲ್ಲಿ ಧರ್ಮ ಇದೆ ಅಂತ ಹೇಳಿ ಭಾವಿಸ್ತೇವೆ. ಅದು ನಮ್ಮ ಆರಾಧನಾ ಕೇಂದ್ರಗಳು ಮಾತ್ರ. ಧರ್ಮ ಮನುಷ್ಯನ ಹೃದಯದಲ್ಲಿ ಇರುವಂತಹದ್ದು. ಯಾರು ಹೃದಯಗಳನ್ನು ಜೋಡಿಸುತ್ತಾನೆ ಅವನು ಧರ್ಮವನ್ನು ಅರಿತಿದ್ದಾನೆ ಅಂತ ಅರ್ಥ. ಧರ್ಮದ ಕೆಲಸ ಏನು, ಧರ್ಮದ ದೌತ್ಯ ಏನು ಅಂತೇಳಿ ಕೇಳಿದ್ರೆ ಅದು ಮನುಷ್ಯ ಹೃದಯವನ್ನು ಮನುಷ್ಯ ಹೃದಯದೊಂದಿಗೆ ಜೋಡಿಸುವುದು ಧರ್ಮ. ಎಲ್ಲಿ ಮನುಷ್ಯರನ್ನು ಬೇರ್ಪಡಿಸ್ತದೋ, ಎಲ್ಲಿ ಮನುಷ್ಯರನ್ನು ದೂರ ಮಾಡ್ತದೋ ಅದು ಧರ್ಮ ಆಗುವುದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಧರ್ಮದ ಹೆಸರಲ್ಲಿ ಅಧರ್ಮ ಅಲ್ಲಿ ತಾಂಡವಾಡ್ತಾ ಇದೆ ಅಂತೇಳಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಿಗೆ ಧರ್ಮ ಬಂದಿರುವುದು ಮನುಷ್ಯನನ್ನು ತಿಳಿದುಕೊಳ್ಳಿಕ್ಕೆ. ಅದೇ ಧರ್ಮದ ಸಾರ. ಮನುಷ್ಯತ್ವವೇ ಧರ್ಮದ ಸಾರ. ಇವತ್ತಿನ ನಮ್ಮ ವಿಷಯ ಹಬ್ಬ, ಖುಷಿಯ ವಿಷಯ ಅಲ್ವಾ? ಈ ಹಬ್ಬ ಆರಂಭ ಹೇಗೆ ಆಗ್ತದೆ ಅಂದ್ರೆ, ಚಂದ್ರ ದರ್ಶನ ಆದ ಕೂಡಲೇ ಈ ಹಬ್ಬದ ಆರಂಭವಾಗ್ತದೆ. ನಾವು ಆ ಲೆಕ್ಕದಲ್ಲಿ ನಾವು ಚಾಂದ್ರಮಾನದವರು. ಚಂದ್ರನನ್ನು ನೋಡಿ ನಮ್ಮ ಪ್ರತಿಯೊಂದು ತಿಂಗಳ ಆರಂಭವನ್ನು ಮಾಡ್ತೇವೆ. ನಾವು ಯಾಕೆ ಚಂದ್ರನನ್ನು ಕಾಣ್ತೇವೆ ಅಂತ ಹೇಳಿದ್ರೆ, ಅದು ಜಾಗತಿಕ ಕ್ಯಾಲೆಂಡರ್ ಇದ್ದ ಹಾಗೆ ಚಂದ್ರ ಅಂದ್ರೆ. ಅದೇ ರೀತಿಯಲ್ಲಿ ನಮ್ಮ ನಮಾಜಿನ ಕ್ರಮ ಎಲ್ಲ ಸೂರ್ಯನ ಆಧಾರದ ಮೇಲೆ ಆಗ್ತದೆ. ಹಾಗೆ ನಾವು ಸೌರಮಾನದವರು ಹೌದು, ಚಾಂದ್ರಮಾನದವರು ಹೌದು, ಮುಸ್ಲಿಮರು ಸೌರಮಾನದವರು ಹೌದು. ಎರಡು ಮಾಪನವನ್ನು ನಾವು ನಮ್ಮ ಮುಂದೆ ಇಡ್ತೇವೆ. ಆ ಚಂದ್ರನನ್ನು ಕಂಡಾಗ ಮುಸ್ಲಿಂ ಸಮುದಾಯದಲ್ಲಿ ಪ್ರಪ್ರಥಮವಾಗಿ ಮೊಳಗಿಸುವಂತಹ ಪ್ರಾರ್ಥನೆ ಯಾವುದು ಅಂದ್ರೆ,
ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ದೇವನು ದೊಡ್ಡವನು, ದೇವನು ದೊಡ್ಡವನು, ಅಲ್ಲಾ ಮಹಾನನು, ಅಲ್ಲಾ ಮಹಾನನು, ಆತನ ಹೊರತು ಯಾರು ಆರಾಧ್ಯರಿಲ್ಲ. ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್, ನಾನು ಸಾಕ್ಷ್ಯ ವಹಿಸುತ್ತೇನೆ ಅಲ್ಲಾಹನ ಹೊರತು ಬೇರೆ ಯಾರು ಆರಾಧ್ಯರಿಲ್ಲ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಸರ್ವ ಸ್ತುತಿ ಸ್ತೋತ್ರಗಳು ಆ ದೇವನಿಗೆ ಮೀಸಲು. ಇದೇ ಪ್ರಾರ್ಥನೆ ಹಬ್ಬದ ದಿವಸ ಮೊಳಗಿಸುವಂತದ್ದು. ಮುಸ್ಲಿಮರಿಗೆ 2 ಹಬ್ಬಗಳು ಉಂಟು, 3ನೇ ಒಂದು ಹಬ್ಬ ಮುಸ್ಲಿಮರಿಗೆ ಇಲ್ಲ. ಇಸ್ಲಾಂ ನೀಡಿದ್ದು 2 ಹಬ್ಬ ಮಾತ್ರ. ಒಂದು ರಮಜಾನಿನ 1 ತಿಂಗಳ ಉಪವಾಸದ ನಂತರ ಆಚರಿಸುವಂತ ಈದ್ ಉಲ್ ಫಿತ್ರ್. ಫಿತ್ರ್ ಅಂದ್ರೆ ದಾನ ಮಾಡುವ ಹಬ್ಬ. ಇನ್ನೊಂದು ಈದ್ ಉಲ್ ಅಜ್ಹಾ, ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಆಚರಿಸುವಂತಹ ಹಬ್ಬ. ಈ 2 ಹಬ್ಬಗಳು ಇರುವಂತಹದ್ದು. ನಾವು ಕಾಣ್ಲಿಕ್ಕೆ ಹೋದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಹಬ್ಬ ಇದೆ. ಯಾವ ಸಮುದಾಯವೂ ಇಲ್ಲಿ ಹಬ್ಬ ಇಲ್ಲದ ಸಮುದಾಯ ಇಲ್ಲ. ಹಬ್ಬ ಅಂದ್ರೆ ಸಂತೋಷ. ಆ ಹಬ್ಬದ ಸಂದರ್ಭದಲ್ಲಿ ನಿಮ್ಮನ್ನ ಯಾಕೆ ಕರೆದದ್ದು ಅಂದ್ರೆ ನಾವು ಆ ಸಂಭ್ರಮವನ್ನು ಹಂಚಿಕೊಳ್ಳೋಣ ಅಂತ, ಆ ಪ್ರೀತಿಯನ್ನು ಹಂಚಿಕೊಳ್ಳೋಣ ಅಂತ. ಶೀರ್ ಕುರ್ಮ ನಾವು ಮಾತ್ರ ಕುಡಿಯುವುದಲ್ಲ, ನಿಮಗೂ ಕೂಡ ಶೀರ್ ಕುರ್ಮವನ್ನು ಕುಡಿಸುವ ಅಂತ. ಅದಕ್ಕೆ ನಾವು ನಿಮ್ಮನ್ನು ಇಲ್ಲಿ ಕರೆದಿರುವಂತ. ಮತ್ತು ನಮ್ಮ ಸಮುದಾಯಗಳು ಎಷ್ಟು ಒಂದು ಸಮೀಪದ್ದು ಸಾಮೀಪ್ಯದು ಅಂದ್ರೆ ನಾವು ಮಾತ್ರ ನಮ್ಮನ್ನು ನಾವು ಬೇರೆ ಮಾಡಿಕೊಳ್ಳುವುದು. ದೇವನು ಬೇರೆ ಮಾಡಲಿಲ್ಲ, ದೇವ ಗ್ರಂಥ ನಮ್ಮನ್ನು ಬೇರೆ ಮಾಡಲಿಲ್ಲ. ಅವನು ನಮ್ಮನ್ನು ಮನುಷ್ಯರು ಅಂತೇಳಿ ತಿಳಿಯುವಂಥದ್ದು. ನಾವು ಮಾತ್ರ ಅವ ಹಿಂದೂ ಹೇಳುದು, ಇವ ಮುಸ್ಲಿಂ ಹೇಳುದು, ಇವ ಕ್ರೈಸ್ತ ಹೇಳುದು, ಇವ ಲಿಂಗಾಯತ ಹೇಳುದು, ಇವ ಒಕ್ಕಲಿಗ ಹೇಳುದು, ಇವ ಕುರುಬ ಹೇಳುದು, ಇವ ದಲಿತ ಹೇಳುದು, ಇವ ಬ್ರಾಹ್ಮಣ. ನಾವು ಹೇಳುದದು ನಮ್ಮ ಸಂಕುಚಿತ ಮನೋಭಾವ. ಇದೆಲ್ಲ ಬಂದು ನಾವು ಮನುಷ್ಯತ್ವವನ್ನು ಮರೆತು ಬಿಟ್ಟಿದ್ದೇವೆ. ಆದ್ರೆ ಅವ ಹೇಳಿದ್ರು ಇವೆಲ್ಲರೂ ಮನುಷ್ಯರು ಅಂತ. ನಮ್ಗೆ ಹೆಸರು ಕೂಡ ಕೊಡ್ಲಿಲ್ಲ ಅವ. 9 ತಿಂಗಳು ನಾವು ಏನು ತಾಯಿಯ ಗರ್ಭದಲ್ಲಿ ಇದ್ದೆವು, ಈ ಅಂಗಾಂಗಗಳಲ್ಲಿ ಅಲ್ಲೇ ಅಲ್ಲ ಕೊಟ್ಟದ್ದವ, ಸೃಷ್ಟಿ ಮಾಡಿದ್ದೆಲ್ಲ ಅಲ್ಲಿ ತಾಯಿಯ ಗರ್ಭದ ಆ ಕಾರ್ಗತ್ತಲ ಕೋಣೆಯಲ್ಲಿ ನಾವೆಲ್ಲ ಸೃಷ್ಟಿಯಾದದ್ದು. ತಂದೆಯ ಬೆನ್ನ ಹಿಂದಿನ ಮೂಳೆಯಿಂದ ಒಂದು ನೀರಿನ ಹನಿ ಹೊರಟು ಬಂತು, ಅದು ತಾಯಿಯ ಗರ್ಭಾಶಯ ಸೇರಿತು. ಆ ನೀರಿನ ಹನಿ ರಕ್ತದ ಪಿಂಡ ಆಯ್ತು. ಡಾಕ್ಟರ್ ಇದ್ದಾರೆ, ರಕ್ತದ ಪಿಂಡ ಆಗ್ತದೆ, ಮತ್ತೆ ಮಾಂಸದ ಮುದ್ದೆ ಆಗ್ತದೆ, ಮತ್ತು ಅದಕ್ಕೆ ಎಲುಬುಗಳನ್ನು ಜೋಡಿಸಲಾಗ್ತದೆ, ಮತ್ತು ಅದಕ್ಕೆ ನಂತರ ಒಂದು ಹೊದಿಕೆಯನ್ನು ಹೊದಿಸಲಾಗ್ತದೆ. ಆವಾಗ ಅದು ಏನು ವೈಬ್ರೇಟ್ ಆಗಿ ಇರುವುದಿಲ್ಲ, ಅದೊಂದು ಮಾಂಸದ ಮುದ್ದೆ ಆಗಿ ಮಾತ್ರ ಇರುವುದು. ಅದರ ನಂತರ ಅದಕ್ಕೆ ಆತ್ಮವನ್ನು ಊದಲಾಗ್ತದೆ, ಮತ್ತು ವೈಬ್ರೇಟ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಅಲ್ಲಿ ಬೆಳೀತದೆ. 9 ತಿಂಗಳಲ್ಲಿ ಬೆಳೆಸಿದ್ದಾನಲ್ಲ, ಮನುಷ್ಯರನ್ನಾಗಿ ಬೆಳೆಸಿದ್ದು. ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ, ಅವನು ಒಂದು ವೇಳೆ ಮುಸ್ಲಿಂ, ಹಿಂದೂ, ಕ್ರೈಸ್ತ ಅಂತ ಬೇರೆ ಬೇರೆ ಐಡೆಂಟಿಟಿ ನಮ್ಗೆ ಕೊಡಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಕೊಟ್ಟವನು ನಮ್ಗೊಂದು ಹೆಸರು ಹಾಕಿ ಕಳಿಸಬಹುದಿತ್ತು. ನಮ್ಗೆ ಯಾರಿಗೂ ಕೂಡ ಬರುವಾಗ ಹೆಸರಿಲ್ಲ. ನಮ್ಮ ಹೆಸರು ಏನು ಅಂದ್ರೆ ಮನುಷ್ಯ ಅಂತ. ಒಂದು ಮನುಷ್ಯ ಮಗು ಈ ಜಗತ್ತಿಗೆ ಬಂತು ಅಂತ. ಪ್ರಾಣಿ ಇದ್ದಲ್ಲ, ಒಂದು ಮನುಷ್ಯ ಈ ಜಗತ್ತಿಗೆ ಬಂದ ಅಂತ, ಒಂದು ಪ್ಲಸ್ ಆಯ್ತು ಅಂತ ಅಲ್ವಾ? ಇದು ಸತ್ಯ, ಇದು ಜಗತ್ತಿನ ಸತ್ಯ. ಇದು ಯಾರೇ ಬೇಕಾದ್ರೂ ಅಲ್ಲಗಳಿಲ್ಲ, ಆದ್ರೆ ಜಗತ್ತಿನ ಸತ್ಯ. ಇಷ್ಟೆಲ್ಲ ಕೊಟ್ಟಿದ್ದಾನಲ್ಲ, ಇದಕ್ಕೆ ಕೋಟಿಗಿಂತ ಜಾಸ್ತಿ ಬೆಲೆ ಉಂಟು ಈ ನಮ್ಮ ಬಾಡಿ ಸಿಸ್ಟಮಿಗೆ ಅಲ್ವಾ? ಹೊರಗಿಂದ ಏನು ಕೊಟ್ಟಿದ್ದಾನೆ, ಕೆಲವು ಅಂಗಾಂಗಗಳ ಮೇಲೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಕಣ್ಣು, ಕಿವಿ, ಈ ನಾಲಿಗೆ, ಕೈ, ಕಾಲು, ನಮ್ಮ ಗುಪ್ತಾಂಗ, ಅದು ನಾವು ಹೇಗೆ ಬೇಕೋ ಹಾಗೆ ಅದನ್ನು ಯೂಸ್ ಮಾಡಿಕೊಳ್ಬಹುದು. ನಮ್ಗೆ ಬೇಕಾದ ರೀತಿಯಲ್ಲಿ ಅದನ್ನು ನಾವು ಉಪಯೋಗಿಸಿಕೊಳ್ಬಹುದು. ಆದ್ರೆ ಒಳಗಿನ ಪಾರ್ಟ್ ಉಂಟಲ್ಲ, ಅದು ನಮ್ಗೆ ಉಪಯೋಗಿಸುವ ರೈಟ್ಸ್ ಇಲ್ಲ. ನಮ್ಮ ಹಾರ್ಟಿನ ಮೇಲೆ, ನಮ್ಮ ಜಠರದ ಮೇಲೆ, ನಮ್ಮ ಕಿಡ್ನಿಯ ಮೇಲೆ, ನಮ್ಮ ಲಿವರಿನ ಮೇಲೆ, ನಮ್ಮ ನರ್ವಸ್ ಸಿಸ್ಟಮ್ ಏನಿದೆ ಅದರ ಮೇಲೆ ನಮ್ಗೇನು ಕಂಟ್ರೋಲ್ ಇಲ್ಲ. ನಾವು ಹೇಳಿದಾಗೆ ಕೇಳುವುದೇ ಇಲ್ಲ. ಅದು ಅಮ್ಮ ಹೇಳಿದಾಗೆ ಮಾತ್ರ ಕೇಳುದು. ನಾವು ಹೇಳ್ತೇವೆ ಇದು ನನ್ನದು, ಈ ದೇಹ ಕೂಡ ನನ್ನದಲ್ಲ, ಈ ದೇಹವು ಕೂಡ ನನ್ನದಲ್ಲ. ಇದು ಸತ್ಯ. ಇದು ಜಗತ್ತಿಗೆ ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಆ ದೇವನು ಜ್ಞಾಪಕಕ್ಕೆ ತರ್ತಾನೆ. ಆದ್ರೆ ನಾವು ಅದನ್ನು ತಿಳ್ಕೊಂಡಿಲ್ಲ. ಇದು ನಮ್ದಲ್ಲ. ಇದು ನಮ್ದಾದ್ರೆ ನಮ್ಗೆ ಯಾಕೆ BP ಬರ್ತದೆ? ಇದು ನಮ್ದಾದ್ರೆ ನಮ್ಗೆ ಯಾಕೆ ಡಯಾಬಿಟಿಕ್ ಬರ್ತದೆ? ಇದು ನಮ್ದಾದ್ರೆ ಯಾಕೆ ನಮ್ಮ ಲಿವರ್ ಫೇಲ್ ಆಗ್ತದೆ? ಇದು ನಮ್ದಾದ್ರೆ ನಮ್ಗೆ ಯಾಕೆ ಹಾರ್ಟ್ ಅಟ್ಯಾಕ್ ಬರ್ತದೆ? ಇದು ನಮ್ದಾದ್ರೆ ಯಾಕೆ ನನ್ನ ಕಾಲುಗಳೆಲ್ಲ ಬಚ್ಚುತ್ತವೆ? ಬಚ್ಚಬಾರ್ದಿತ್ತಲ್ಲ, ಅದು ನರ್ವಸ್ ಸಿಸ್ಟಮ್. ನಾನು ಹೇಳಿದಾಗೆ ಕೇಳ್ಬೇಕಿತ್ತಲ್ಲ, ನಾನು ಹೇಳಿದಾಗೆ ಕೇಳುವುದಿಲ್ಲ. ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಅವನ ಕಂಟ್ರೋಲ್ ಇದೆ. ಅಂದ್ರೆ ಮನುಷ್ಯ ಎಷ್ಟು ಅಸಹಾಯಕ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಮನುಷ್ಯ ಬಹಳ ಅಸಹಾಯಕನಾಗಿದ್ದಾನೆ.
ಆದ್ರೂ ಅವ ಹೇಳುದೇನಂದ್ರೆ ಎಲ್ಲವೂ ನನ್ನದು ಅಂತ, ಇದು ನನ್ನದು, ಇದರಿಂದ ನಾನು ಏನೆಲ್ಲ ಗಳಿಸಿದ್ದೇನೆ ಅದು ಕೂಡ ನನ್ನದು ಅಂತ ಹೇಳಿ ಈ ಮನುಷ್ಯ ಹೇಳುವಂತದ್ದು ತಿಳಿದುಕೊಳ್ಬೇಕು. ಮನುಷ್ಯರಲ್ವ ನಾವು, ಇದನ್ನು ನಮ್ಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ನೋಡಿ, ಈ ಧರ್ಮ ಗ್ರಂಥಗಳು ನಮ್ಮನ್ನೆಲ್ಲ ಜೋಡಿಸ್ಲಿಕ್ಕೆ ಬಂದಿರುವಂತ, ನಾವು ಅದನ್ನೆಲ್ಲ ಸಪರೇಟ್ ಮಾಡ್ತಾ ಇದ್ದೇವೆ. ಹಾಗಲ್ಲ ಅದು. ಈ ಉಪವಾಸದ ಬಗ್ಗೆ ಸೂಕ್ತ 183 ಅಧ್ಯಾಯ 2ರಲ್ಲಿ ಒಂದು ಮಾತು ಬರ್ತದೆ. ಯಾ ಅಯ್ಯುಹಲ್ಲಜೀನ ಆಮನು ಕುತಿಬ ಅಲೈಕುಮ ಸಿಯಾಮ ಕಮಾ ಕುತಿಬ ಅಲಲ್ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್ ಅಂತ. ಮೇಡಮ್ ಮೇಲೆ ಬನ್ನಿ, ಪ್ಲೀಸ್ ಕಮ್, ಬನ್ನಿ ಮೇಡಮ್. ಏನಂದ್ರೆ, ಓ ಸತ್ಯ ವಿಶ್ವಾಸಿಗಳೇ, ಗತ ಪ್ರವಾದಿಗಳ ಅನುಯಾಯಿಗಳಿಗೆ ನಿರ್ಬಂಧಗೊಳಿಸಿದಂತೆ ನಿಮಗೂ ಕೂಡ ಉಪವಾಸ ವ್ರತವನ್ನು ನಿರ್ಬಂಧಗೊಳಿಸಲಾಗಿದೆ ಅಂತ. ಅಂದ್ರೆ ಯಾವ ರೀತಿ ಜೋಡಿಸ್ತದೆ ನೋಡಿ, ಕುರಾನ್ ಯಾವ ರೀತಿ ಮನುಷ್ಯರನ್ನು ಜೋಡಿಸ್ತದೆ. ಗತ ಪ್ರವಾದಿಗಳು ಅಂದ್ರೆ ಹಿಂದಿನ ಪ್ರವಾದಿಗಳಿಗೆ ನಿರ್ಬಂಧಗೊಳಿಸಿದಂತೆ ನಿಮಗೂ ಕೂಡ ಉಪವಾಸ ವ್ರತವನ್ನು ನಿರ್ಬಂಧಗೊಳಿಸಲಾಗಿದೆ, ಕಡ್ಡಾಯಗೊಳಿಸಲಾಗಿದೆ ಅಂತ. ನೋಡಿ, ಇದು ಸತ್ಯ ಅಲ್ವಾ? ಎಲ್ಲ ಸಮುದಾಯಗಳಲ್ಲಿ ಕೂಡ ಉಪವಾಸ ಇದೆ. ಎಷ್ಟು ಆಚರಿಸ್ತಾರೆ, ಎಷ್ಟು ಬಿಡ್ತಾರೆ, ಅದು ಬೇರೆ ವಿಷಯ. ಏಕಾದಶಿಯ ಉಪವಾಸ ಇದೆ, ಸಂಕಷ್ಟಿಯ ಉಪವಾಸ ಇದೆ, ಅದೇ ರೀತಿಯಲ್ಲಿ ಶಿವರಾತ್ರಿಯ ಉಪವಾಸ ಇದೆ. ನಾವೆಲ್ಲ ಆಚರಣೆ ಮಾಡುವುದು ಕಡಿಮೆ, ಆದ್ರೆ ಉಪವಾಸ ವ್ರತ ಇದೆ ಅಲ್ಲ. ನೋಡಿ ಯಾವ ರೀತಿ ನಮ್ಗೆ ಕೊಂಡಿದೆ, ಯಾವ ರೀತಿ ನಮ್ಗೆ ಕನೆಕ್ಷನ್ ಇದೆ ಅಂತ. ಅಲ್ಲಿಯೂ ಉಪವಾಸ ಇದೆ, ಇಲ್ಲಿಯೂ ಉಪವಾಸ ಇದೆ. ಕ್ರೈಸ್ತರಲ್ಲಿಯೂ ಕೂಡ ಉಪವಾಸ ಇದೆ. ಅವರು ಕೂಡ 40 ದಿವಸ ಕಪ್ಪು ದಿವಸ ಅಂತೇಳಿ 40 ದಿವಸದ ಉಪವಾಸ ವ್ರತ ಅವರು ಕೂಡ ಆಚರಿಸ್ತಾರೆ. ಅಂದ್ರೆ ನಮ್ಗೆ ಎಲ್ರಿಗೂ ಒಂದು ಕನೆಕ್ಷನ್ ಇದೆ, ಆ ದೇವನೊಂದಿಗೆ ನಾವೆಲ್ಲ ಕನೆಕ್ಟ್ ಆದವರು. ಈ ಉಪವಾಸ ವ್ರತ ಇರುವುದು ಕೂಡ ಅದಕ್ಕೆ, ದೇವನೊಂದಿಗೆ ಕನೆಕ್ಟ್ ಆಗ್ಲಿಕ್ಕೆ ಇರುವುದು. ಇದು ಕೇವಲ ಹೊಟ್ಟೆ ಹಸಿವಿನಲ್ಲಿ ಇರುವುದಲ್ಲ. ಈ ಹೊಟ್ಟೆ ಹಸಿವಿನಿಂದ ಇರುವ ಕಾರಣ ನಮ್ಮ ದೇಹದ ಸಿಸ್ಟಮ್ ಏನಿದೆ, ನಾನೇನು ಕಿಡ್ನಿ, ಲಿವರ್, ಈ ಜಠರ, ಇದೆಲ್ಲ ಫಂಕ್ಷನಿಂಗ್ ಎಲ್ಲ ಏನಿದೆ ನಮ್ದು, ಅದೆಲ್ಲ ಸುಧಾರಣೆ ಆಗ್ತದೆ, ಅದೆಲ್ಲ ಸ್ವಲ್ಪ ಪ್ಯೂರಿಫೈ ಆಗ್ತದೆ, ಅದರಲ್ಲಿ ಶಕ್ತಿ ಬರ್ತದೆ ಉಪವಾಸದ ಮೂಲಕ. ಇನ್ನೊಂದು ಉಪವಾಸ ಸಾಮಾಜಿಕ ಇದರಲ್ಲಿ ಏನು ಒಳಿತು ಅಂದ್ರೆ, ಒಬ್ಬ ಅಗರ್ಭ ಶ್ರೀಮಂತನಿಗೂ ಕೂಡ ಒಬ್ಬ ಸಾಮಾನ್ಯ ಬಡವನ ಬಡತನ ಗೊತ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ ಹಸಿದಿದ್ದಾನೆ, ಅವನಿಗೂ ಕೂಡ ಹಸಿವುಂಟು, ಅದು ನನಗೆ ಉಪವಾಸ ವ್ರತದಲ್ಲಿ ಗೊತ್ತಾಗಿದೆ. 1 ತಿಂಗಳು ನಾನು ಕೂಡ ಹಸಿದಿದ್ದೆ, ಸೊ ಬಡವನಿಗೆ ನಾನು ಏನಾದ್ರೂ ಕೊಡ್ಬೇಕು, ಅವನಿಗೆ ಸಹಾಯ ಮಾಡ್ಬೇಕು ಹೇಳುವಂತ ಭಾವನೆ ಅವನಿಗೆ ಬರ್ತದೆ. ಅದೇ ರೀತಿಯಲ್ಲಿ ಉಪವಾಸ ಹೇಳುವಂತದ್ದು ದೇವನೊಂದಿಗೆ ಕನೆಕ್ಟ್ ಮಾಡ್ತದೆ. ಹೇಗೆ ಅಂದ್ರೆ, ಒಬ್ಬನು ಇರುವಾಗ್ಲೂ ಕೂಡ ನಾನು 1 ಗ್ಲಾಸ್ ನೀರು ಕುಡಿಯುವಂತಹ ಆಲೋಚನೆ ನನಗೆ ಬರುವುದಿಲ್ಲ. ನಾನು 1 ಗ್ಲಾಸ್ ನೀರು ಕುಡಿದಿಲ್ಲ, ಮನೆಯಲ್ಲಿ ಇರ್ತೇನೆ, ಬೆಡ್ರೂಮ್ ನಲ್ಲಿ ಇರ್ತೇನೆ, ಅಥವಾ ಕಿಚನ್ ನಲ್ಲಿ ಇರ್ತಾಳೆ ನನ್ನ ಮಿಸ್ಸಸ್, ನನ್ನ ಮಕ್ಕಳು, ಯಾರು ನೋಡುದಿಲ್ಲ, ಅವ್ರು ಮಾತ್ರ ಇರ್ತಾರೆ. ಆದ್ರೆ 1 ಗ್ಲಾಸ್ ನೀರು ಕುಡಿಯುವುದಿಲ್ಲ ಅವರು. ಅದು ಏನು ಇಫ್ತಾರಿನ ಸಮಯಕ್ಕೆ ಉಪವಾಸ ಬಿಡುವಾಗ ಏನು ಅವರು ರೆಡಿ ಮಾಡ್ತಾರೆ, ಅದು ಟೇಸ್ಟ್ ಕೂಡ ನೋಡುವುದಿಲ್ಲ ಅವ್ರು. ಯಾಕಂತ ಹೇಳಿದ್ರೆ ಉಪವಾಸ ಹೊರಟು ಹೋಗ್ತದೆ ಅಂತ. ಸ್ವಲ್ಪ ಉಪ್ಪು ಆಯ್ತೋ ಚಪ್ಪೆ ಆಯ್ತೋ ಇದನ್ನು ನೋಡ್ಲಿಕ್ಕೆ ಹೋಗುದಿಲ್ಲ ಅವ್ರು. ಯಾಕಂತ ಹೇಳಿದ್ರೆ ಆ ಡೈರೆಕ್ಟ್ ಕನೆಕ್ಟ್ ಅವರು ದೇವನೊಂದಿಗೆ ಆಗಿ ಇರ್ತಾರೆ. ಸೊ ಅಂತಹ ಒಂದು ವಿಷಯ ಈ ಉಪವಾಸದ ಮೂಲಕ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಸಿಗ್ತದೆ. ಸೊ ದೇವನೇ ಹೇಳುವುದು, ಹಿಂದಿನ ಸಮುದಾಯಕ್ಕೆ ನಾನು ಮಾಡಿದ್ದೇನೆ, ನಿಮಗೂ ಕೂಡ ಮಾಡಿದ್ದೇನೆ, ನೀವು ಇದನ್ನು ಆಚರಿಸಿ ಅಂತ. ಅದೇ ರೀತಿಯಲ್ಲಿ ಆರಾಧನಾ ಕ್ರಮವನ್ನು ಕೂಡ ನಾವು ಎಲ್ರಿಗೂ ಹೇಳಿಕೊಟ್ಟಿದ್ದೇವೆ ಅಂತೇಳಿ ಕುರಾನ್ ಹೇಳುವಂಥದ್ದು. ಪ್ರತಿಯೊಂದು ಜೀವಿಗೂ ಕೂಡ ಆರಾಧನಾ ಕ್ರಮ ಗೊತ್ತುಂಟಂತ. ಅಧ್ಯಾಯ 62 ಸೂಕ್ತ 1ರಲ್ಲಿ ಹೇಳಲಾಗಿದೆ, ಯುಸಬ್ಬಿಹು ಲಿಲ್ಲಾಹಿ ಮಾಫಿಸ್ ಸಮಾವಾತಿ ವಮಾಫಿಲ್ ಅರ್ಜ್ ಅಂತ. ಆಕಾಶಗಳಲ್ಲಿರುವ ಮತ್ತು ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಆ ದೇವನನ್ನು ಜಪಿಸುತ್ತದೆ ಅಂತ. ಆ ದೇವನ ಆರಾಧನೆ ಹೇಗೆ ಮಾಡ್ಬೇಕು, ಹೇಗೆ ಅವನಿಗೆ ಜಪಿಸಬೇಕು ಹೇಳುವಂಥದ್ದು ಪ್ರತಿಯೊಂದು ಜೀವಿಗೂ ಕೂಡ ಗೊತ್ತು ಅಂತ ಹೇಳಿ ಕುರಾನ್ ಹೇಳುವುದು. ಅಂದ್ರೆ ಎಲ್ಲ ಈ ವಿಶ್ವದಲ್ಲಿ ಏನುಂಟು, ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಈ ಚಂದ್ರ, ಈ ನಕ್ಷತ್ರಗಳು, ಈ ಗಾಳಿ, ಈ ಬೆಳಕು, ಇದೆಲ್ಲವೂ ಕೂಡ ಅಲ್ಲಾಹನು ಅವುಗಳಿಗೆ ಏನು ಅಪ್ಪಣೆ ಕೊಟ್ಟಿದ್ದಾನೋ ಆ ಅಪ್ಪಣೆಯ ಪ್ರಕಾರವೇ ಅದು ಕಾರ್ಯನಿರ್ವಹಿಸ್ತಾ ಇದೆ. ಸೂರ್ಯ ಉದಯ ಅಸ್ತಮ ನೋಡಿ, ಎಲ್ಲಾದ್ರೂ ಡಿಫರೆನ್ಸ್ ಬಂದಿದೆ ಅದರಲ್ಲಿ, ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅದರಲ್ಲಿ? ಇಲ್ಲ, ಆಗುವುದಿಲ್ಲ. ಯಾಕಂದ್ರೆ ಆ ದೇವನ ಆರ್ಡರಿಗೆ ಅವು ಸರೆಂಡರ್ ಆಗಿವೆ. ಈ ಗಾಳಿ ಯಾವ ರೀತಿ ಬೀಸ್ಬೇಕು ಅಂತೇಳಿ ಗಾಳಿಗೆ ಹೇಳಲಾಗಿದೆ, ಅದೇ ರೀತಿ ಬೀಸ್ತದೆ ಅದು. ಈ ಗಾಳಿ ಮನುಷ್ಯನ ಉಸಿರಾಟಕ್ಕೆ ನೀನು ಬೀಸಬೇಕಂದ್ರೆ ಉಸಿರಾಟಕ್ಕೆ ಬೀಸ್ತದೆ ಅದು. ಈ ಗಾಳಿ ಮೋಡವನ್ನು ಆ ಕಡೆ ಈ ಕಡೆ ತಗೊಂಡು ಹೋಗ್ಲಿಕ್ಕೆ ಬೀಸ್ಬೇಕಂದ್ರೆ ಅದಕ್ಕಾಗಿ ಬೀಸ್ತದೆ ಅದು. ಈ ಗಾಳಿ ಪಶ್ಚಿಮದಿಂದ ಬೀಸ್ಬೇಕಂದ್ರೆ ಪಶ್ಚಿಮದಿಂದ ಬೀಸ್ತದೆ, ಪೂರ್ವದಿಂದ ಬೀಸ್ಬೇಕು ಅಂತ ಹೇಳಿದ್ರೆ ಪೂರ್ವದಿಂದ ಬೀಸ್ತದೆ. ಅಂದ್ರೆ ಟೋಟಲ್ ಸಿಸ್ಟಮ್ ಏನಿದೆ ಮನುಷ್ಯನಿಗಾಗಿ ಮಾಡಿದ್ದು, ಆ ಎಲ್ಲ ಸಿಸ್ಟಮ್ ಹೇಳುವಂತದ್ದು ಆ ದೇವನ ಆಧೀನದಲ್ಲಿದೆ.
ಅದಾವುದೂ ಕೂಡ ದೇವರು ಅಲ್ಲ. ಆ ಒಬ್ಬ ದೇವನ ಹೊರತು ಮನುಷ್ಯರನ್ನು ಸೃಷ್ಟಿ ಮಾಡಿದವನು ಮತ್ತು ಮನುಷ್ಯರಿಗೆ ಬೇಕಾಗಿ ಇಡೀ ವಿಶ್ವವನ್ನು, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರಿದ್ದಾನೋ ಅವನ ಹೊರತು ಬೇರಾರು ದೇವರು ಈ ಜಗತ್ತಿಗೆ ಇಲ್ಲ ಅಂತ ಧರ್ಮಗಳು ಹೇಳಿಕೊಡುವ ಪಾಠ ನಮ್ಗೆ. ನೀವು ದೇವರನ್ನು ಮಾಡ್ಕೊಳ್ಬೇಡಿ ಅಂತ, ಅಥವಾ ದೇವರು ಮಾಡಿದ್ದನ್ನು ನೀವು ದೇವರಾಗಿಸ್ಕೊಳ್ಬೇಡಿ ಅಂತೇಳಿ ಧರ್ಮ ಹೇಳಿಕೊಡುವ ಪಾಠ. ದೇವರು ಮಾತ್ರ ದೇವನು, ಅವನು ಮಾತ್ರ ದೇವನು, ಅವನು ಆರಾಧನೆ ಮಾತ್ರ ಮಾಡಬೇಕು. ಮತ್ತೆ ಇದೆಲ್ಲವೂ ಕೂಡ ಅವನ ಅಂಡರ್ ಇದೆ, ಅವನ ಆರ್ಡರಿಗೆ ಒಬಿಡಿಯಂಟ್ ಆಗಿ ಕೆಲಸ ಮಾಡ್ತದೆ, ಅವನ ಆರ್ಡರ್ ಫಾಲೋ ಮಾಡ್ತದೆ. ಓ ಮನುಷ್ಯರೇ, ನೀವು ಕೂಡ ಅವನ ಆರ್ಡರ್ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಧರ್ಮ ಬಂದಿರುವುದು. ಈ ಜಗತ್ತನ್ನು ತೋರಿಸಿ ಧರ್ಮ ಹೇಳುವುದು ಏನಂದ್ರೆ, ಈ ಜಗತ್ತಿನಲ್ಲಿರುವುದು ಎಲ್ಲವೂ ಕೂಡ ದೇವನಿಗೆ ಫಾಲೋ ಮಾಡ್ತದೆ. ನೋಡಿ, ಈ ಭೂಮಿ 24 ಗಂಟೆ ತಿರುಗುತ್ತದೆ. ನಾವು ಒಪ್ತೇವೋ ಬಿಡ್ತೇವೋ ಅದು ಬೇರೆ ವಿಷಯ. ಈ ಭೂಮಿ 24 ಗಂಟೆ ತಿರುಗುವಾಗ 800 ಕೋಟಿ ಜನರನ್ನು ಹಿಡ್ಕೊಂಡು ತಿರುಗುದು ಈ ಭೂಮಿ. 800 ಕೋಟಿ ಜನ ಇದ್ದೇವೆ ನಾವು ಸರಿಸುಮಾರು ಈ ಜಗತ್ತಿನಲ್ಲಿ. ಮೇಲೆ ಹೇಳಿದ್ರು ಯುದ್ಧ ಆಗ್ತದೆ ಅಂತ. ಯುದ್ಧ ನಡೆಯುವ ಭೂಮಿಯು, ಯುದ್ಧ ನಡೆಯದೇ ಇರುವ ಭೂಮಿಯು ಕೂಡ ನಮ್ಮನ್ನೆಲ್ಲ ಹಿಡ್ಕೊಂಡು ತಿರುಗುತ್ತಾ ಇದೆ. ಇದು ನಮ್ಮನ್ನು, ನಮ್ಗೆ ಬೇಕಾದ ಎಲ್ಲವೂ ಕೂಡ ಇಲ್ಲಿ ಇದೆ ಅಲ್ಲ. ನಮ್ದು ಏನಿಲ್ಲ, ಏನ್ ಬೇಕು, ನಮ್ಮ ಹೊಲೆ ಗೆದ್ದೆ ಬೇಸಾಯ, ನಮ್ಮ ಇನ್ಸ್ಟಿಟ್ಯೂಷನ್ಸ್ಗಳು, ನಮ್ಮ ಕಾರ್ಖಾನೆಗಳು, ನಮ್ಮ ಮನೆಗಳು, ನಮ್ಮ ಗಾಡಿಗಳು, ನಮ್ಮ ರೋಡ್ಗಳು, ಇದೆಲ್ಲವನ್ನು ಹಿಡ್ಕೊಂಡು ಪರ್ವತವನ್ನು, ಶಿಖರವನ್ನು, ಸಮುದ್ರವನ್ನು, ಇದೆಲ್ಲವನ್ನು ಹಿಡ್ಕೊಂಡು ಈ ಭೂಮಿ ತಿರುಗುತ್ತಾ ಇದೆ. ಅದಕ್ಕೊಂದು ಲಿಮಿಟ್ ಕೊಡಲಾಗಿದೆ, ನೀನು ಇಷ್ಟೇ ಸ್ಪೀಡ್ ನಲ್ಲಿ ತಿರುಗಬೇಕು ಅಂತ. 24 ಗಂಟೆ ನೀನು ಒಂದು ರೌಂಡ್ ಬರಬೇಕು ಅಂತ ಹೇಳಿ ಭೂಮಿಗೆ ಹೇಳಲಾಗಿದೆ. ಅದರ ಪ್ರಕಾರ ಅದು ತಿರುಗುತ್ತದೆ. ಅದು ತಿರುಗುವ ಕಾರಣ ಸೈನ್ಸ್ ಪ್ರೂವ್ ಮಾಡಿದೆ, ನಿಮ್ಗೆ ಹಗಲು ಮತ್ತು ರಾತ್ರಿ ಆಗೋದು ಆ ಭೂಮಿ ತಿರುಗುವ ಕಾರಣ ಅಂತ. ಅಂದ್ರೆ ಸೂರ್ಯನಿಗೆ ಭೂಮಿ ಅಡ್ಡ ಬಂದಾಗ ನಿಮ್ಗೆ ರಾತ್ರಿ ಆಗ್ತದೆ, ಅದರಿಂದ ಸರಿಯಾದಾಗ ನಿಮ್ಗೆ ಬೆಳಕಾಗ್ತದೆ ಅಂತ. ಅಂದ್ರೆ ಈ ಭೂಮಿ ಅವನ ದಾಸ್ಯಕ್ಕೆ ಒಳಗಾಗಿದೆ ಅಂತ. ನೋಡಿ, ಸೂರ್ಯನಿಗೆ 2 ಡ್ಯೂಟಿ ಕೊಡಲಾಗಿದೆ. ಒಂದನೇ ಡ್ಯೂಟಿ ಏನು ಅಂದ್ರೆ ನೀನ್ ಜಗತ್ತಿಗೆ ಬೆಳಕು ಕೊಡಬೇಕು ಅಂತ. ಎರಡನೇ ಡ್ಯೂಟಿ ಏನು ಅಂದ್ರೆ ನೀನ್ ಜಗತ್ತಿಗೆ ಶಾಖ ಕೊಡಬೇಕು ಅಂತ. ಈ ಸೂರ್ಯನಲ್ಲಿ ಬೆಳಕು ಇದೆ, ಶಾಖವೂ ಇದೆ. ಶಾಖ ಇಲ್ಲದೆ ಇದ್ರೆ ನಮ್ಮ ನೀರು ಆವಿ ಆಗ್ತಾ ಇರ್ಲಿಲ್ಲ, ಮೋಡ ಆಗ್ತಾ ಇರ್ಲಿಲ್ಲ, ಮೋಡ ಆಗ್ತಾ ಇದ್ರೆ ನಮ್ಗೆ ಮಳೆ ಬರ್ತಾ ಇರ್ಲಿಲ್ಲ. ನೋಡಿ ಯಾವ ರೀತಿ ಜಗತ್ತಿನಲ್ಲಿ ಸಿಸ್ಟಮ್ ಇಟ್ಟಿದ್ದಾನೆ ಅಂತ. ಸೂರ್ಯನಿಗೆ ಶಾಖ ಇಲ್ಲ ಅಂದ್ರೆ ಕೇವಲ ಬೆಳಕುಂಟು ಅಂತ ಹೇಳಿ ನಾವು ಬಿತ್ತಿದ ಯಾವ ಬೀಜವೂ ಕೂಡ ಒಡಿಲಿಕ್ಕೆ ಸಾಧ್ಯ ಇರ್ಲಿಲ್ಲ. ನಾವು ಬಿತ್ತಿದ ಪ್ರತಿಯೊಂದು ಬೀಜವೂ ಕೂಡ ಒಡೀತದಲ್ಲ. ರೈತ ಒಡೆಯುವ ಕೆಲಸ ಮಾಡುವುದಿಲ್ಲ, ರೈತ ಬಿತ್ತುವ ಕೆಲಸ ಮಾತ್ರ ಮಾಡುದು. ಅದಕ್ಕೆ ನೀರು ಗೊಬ್ಬರ ಕೊಡುವ ಕೆಲಸ ಮಾತ್ರ ಮಾಡುದು. ಒಡೆಯುವ ಕೆಲಸ ರೈತನಿಗಿಲ್ಲ. ಒಡೆಯುವ ಕೆಲಸ ಸಿಸ್ಟಮ್ ನಲ್ಲಿ ಆಗ್ತದೆ. ಅದು ಒಡೆಯುತ್ತದೆ, ಆಮೇಲೆ ಒಂದು ಎಲೆ ಚಿಗುರ್ತದೆ, ಅದರಲ್ಲಿ ಆಮೇಲೆ ಹೂ ಬರ್ತದೆ, ಆಮೇಲೆ ಕಾಯಿ ಬರ್ತದೆ, ಆ ಕಾಯಿ ಹಣ್ಣಾಗ್ತದೆ, ಆ ಹಣ್ಣಿನಲ್ಲಿ ರಸ ತುಂಬುತ್ತದೆ, ಆ ರಸದಲ್ಲಿ ಟೇಸ್ಟ್ಗಳು ಬೇರೆ ಬೇರೆ ಟೇಸ್ಟ್ಗಳಾಗಿ ಜನರಿಗೆ ಅದರಿಂದ ಉಪಯೋಗ ಆಗ್ತದೆ. ಮತ್ತೆ ನಾವು ಬಿತ್ತುವುದು ಒಂದು ಬೀಜ, ಅದರಲ್ಲಿ 10 ತೆನೆಗಳು ಹೊರಡುತ್ತವೆ. ಒಂದೊಂದು ತೆನೆಯಲ್ಲಿ 1000 ಕಾಳುಗಳು ಅದರಲ್ಲಿ ಹೊರಗೆ ಬರ್ತವೆ. ಸೊ ಇದೆಲ್ಲ ಮನುಷ್ಯನಿಗಾಗಿ ಇರುವಂತದ್ದು. ಈ ಸಿಸ್ಟಮ್ ನಿಂದ ಅವನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಆ ಸಿಸ್ಟಮಿಗೆ ನೀವು ಒಳಗಾಗಬೇಕು ಅಂತ ಹೇಳಿ ಆ ದೇವನು ಬಯಸುವಂಥದ್ದು. ನೀವು ನಿಮ್ಮ ಸಿಸ್ಟಮ್ ಮಾಡ್ಕೊಳ್ಬೇಡಿ, ನಾನು ನಿಮ್ಗೆ ಸಿಸ್ಟಮ್ ಮಾಡಿ ಕೊಟ್ಟಿದ್ದೇನೆ, ಆ ಸಿಸ್ಟಮಿನ ಪ್ರಕಾರ ನೀವು ಇರಬೇಕು ಅಂತ ಹೇಳಿ ಆ ದೇವನು ನಮ್ಮಿಂದ ಬಯಸ್ತಾನೆ. ಸೊ ಹಬ್ಬಗಳು ಅಂತಹ ಸಂಭ್ರಮಗಳನ್ನು ನಮ್ಗೆ ತೆಗೆದುಕೊಂಡು ಬರ್ತದೆ. ನಮ್ಮಲ್ಲಿ ಪ್ರಾಂತೀಯ ಹಬ್ಬ ಇದೆ, ನಾಡ ಹಬ್ಬ ಇದೆ, ರಾಷ್ಟ್ರೀಯ ಹಬ್ಬ ಇದೆ, ದೀಪಾವಳಿ ಇದೆ, ಯುಗಾದಿ ಇದೆ. ಯುಗಾದಿ ಒಟ್ಟಿಗೆ ಬಂತು ನಮ್ಗೆ ಅಲ್ವಾ? ಯುಗಾದಿ ಮತ್ತು ರಮದಾನ್ ಒಟ್ಟಿಗೆ ಬಂತು. ಯಾಕಂತ ಹೇಳಿದ್ರೆ ಯುಗಾದಿಯು ಕೂಡ ಚಾಂದ್ರಮಾನದ ಪ್ರಕಾರ ಆಚರಿಸುವಂತದ್ದು, ನಾವು ಕೂಡ ಚಾಂದ್ರಮಾನದ ಪ್ರಕಾರ ಆಚರಿಸ್ತೇವೆ. ಸೊ ಹಾಗೆ ಆ ಹಬ್ಬವು ಒಟ್ಟಿಗೆ ಬಂತು. ಮತ್ತು ಆ 40 ದಿವಸದ ಕ್ರೈಸ್ತರ ಕಪ್ಪು ಹಬ್ಬವು ಕೂಡ ಒಟ್ಟಿಗೆ ಬಂತು ನಮ್ದು. ನಾವು ನಮ್ಮ ರಂಜಾನ್ ಅನ್ನು ಗುರುವಾರ ಶುರು ಮಾಡಿದ್ರೆ ಅವರು ಬುಧವಾರದಿಂದ ಅವರ 40 ದಿವಸವನ್ನು ಅವರು ಕೂಡ ಶುರು ಮಾಡಿದ್ದಾರೆ. ಆದ್ರೆ ಮುಸ್ಲಿಮರು ಏನು ಮಾಡ್ತಾರೆ ಹಬ್ಬದಲ್ಲಿ ಅಂತ, ಇದು ನಮ್ಮ ಇವತ್ತಿನ ಮೇನ್ ಟಾಪಿಕ್. ನಾವು ಈ ಹಬ್ಬದಲ್ಲಿ ಏನು ಮಾಡ್ತೇವೆ, ಇದರಲ್ಲಿ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ಆ ದೇವನ ಗುಣಗಾನವನ್ನು ಮಾಡುವಂಥದ್ದು. ನಾನು ಹೇಳಿದೆ ಅಲ್ಲ, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಹೇಳುವಂಥದ್ದೇ ಆ ದಿವಸದ ನಮ್ಮ ದೊಡ್ಡ ಕೆಲಸ ಅಂತ. ಅಂದ್ರೆ ಈ ಹಬ್ಬದ ದಿವಸ ನಾವು ಆ ದೇವನಿಗೆ ಕೃತಜ್ಞತೆಯನ್ನು ಅರ್ಪಿಸುವುದು. ಅದು ಯಾವ ರೀತಿಯಿಂದ ಅಂದ್ರೆ ನಮ್ಗೆ ಅಲ್ಲಾಹು ಅಕ್ಬರ್ ಹೇಳುವಂಥದ್ದು 2 ಕೈಗಳನ್ನು ಎತ್ತಿ ಹಿಡಿದು ಹೇಳಬೇಕು ಅಂತೇಳಿ ಆದೇಶಿಸಲಾಗಿದೆ. ನಮ್ಮ ಪ್ರತಿಯೊಂದು ಅಜಾನ್ ನೀವು ಕೇಳ್ತೀರಿ, ಅಲ್ಲಾಹು ಅಕ್ಬರ್ ಅಂತೇಳಿ ನಮ್ಮ ಅಜಾನ್ಕರ್ ಏನೀಗ ನಾವು ಬಾಂಗ್ ಆಯ್ತು ಹೇಳ್ತೇವೆ, ಅಜಾನ್ ಆಯ್ತು, ನಾನೀಗ 1 ನಿಮಿಷ ಇಲ್ಲಿ ನಿಲ್ಲಿಸಿದೆ, ಅದು ಅವನ ಮಹಾನತೆ ಆಗ್ತಾ ಇತ್ತು, ಅದಕ್ಕೆ ನಿಲ್ಲಿಸಿದ್ದು ನಾವು. ದೇವರು ದೊಡ್ಡವನು ಅಂತ, ಅಲ್ಲಾಹು ಅಕ್ಬರ್ ಅಂತ.
ದೇವರು ಅಂದ್ರೆ ಅದು ಕೇವಲ ಮುಸ್ಲಿಮರ ದೇವರು ಅಂತ ಹೇಳಿ ಅಲ್ಲ, ನಮ್ಮೆಲ್ಲರ ದೇವನು, ಅವನು ದೊಡ್ಡವನು ಅಂತ ಹೇಳಿ ಹೇಳು. ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲ, ಆ ಒಬ್ಬ ದೇವನ ಹೊರತು ಬೇರೆ ಯಾರು ದೇವರಿಲ್ಲ ಅಂತ ನಾನು ಸಾಕ್ಷ್ಯ ವಹಿಸುತ್ತೇನೆ ಅಂತ. ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲ, ಪ್ರವಾದಿ ಮುಹಮ್ಮದರು ಆ ದೇವನ ಸಂದೇಶವಾಹಕರು ಅಂತ ನಾನು ಸಾಕ್ಷ್ಯ ವಹಿಸುತ್ತೇನೆ ಅಂತ. ಹಯ್ಯಾಲ ಸ್ವಲಾ, ಬನ್ನಿ ನಮಾಜಿನ ಕಡೆಗೆ. ಹಯ್ಯಾಲಲ್ ಫಲ, ಬನ್ನಿ ಯಶಸ್ಸಿನ ಕಡೆಗೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಲಾ ಇಲಾಹ ಇಲ್ಲಲ್ಲ. ದೇವರು ದೊಡ್ಡವನು, ದೇವರು ದೊಡ್ಡವನು, ಆತನ ಹೊರತು ಅನ್ಯ ಆರಾಧ್ಯನಿಲ್ಲ. ಇದನ್ನು ಸರಿಸುಮಾರು ಒಬ್ಬ ಮುಸ್ಲಿಮ ಸರಿಸುಮಾರು 240 ಬಾರಿ ಹೇಳ್ತಾನೆ. ಅವನು ಅಜಾನ್ನಲ್ಲಿ 5 ಬಾರಿ ಹೇಳ್ತಾನೆ, ಅನಂತರ ನಮಾಜಿಗಾಗಿ ಕರೆ ಕೊಡುವಾಗ ಇಕಾಮತ್ನಲ್ಲಿ 5 ಬಾರಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ರಕಾತ್ ನಮಾಜ್ನಲ್ಲಿ 5 ಬಾರಿ ಹೇಳ್ತಾನೆ. 17+17 34 ರಕಾತ್ ಅವ ನಿರ್ವಹಿಸ್ತಾನೆ. ಸೊ ಎಲ್ಲ ಕಡೆಯೂ ಕೂಡ ಅವನ ಘೋಷಣೆ ಏನು ಅಂದ್ರೆ ದೇವರು ದೊಡ್ಡವನು, ದೇವರು ದೊಡ್ಡವನು. ನಾವು ಮಸೀದಿಗೆ ಹೋಗುವುದೇ ದೇವರು ದೊಡ್ಡವನು ಅಂತ ಹೇಳಿ ಹೇಳಲಿಕ್ಕೆ, ನಮ್ಮನ್ನು ಮಸೀದಿಗೆ ಕರೆಸುವುದು ಕೂಡ ದೇವರು ದೊಡ್ಡವನು ಅಂತ ಹೇಳಿ ಹೇಳಲಿಕ್ಕೆ, ಮತ್ತೇನೇ ಇದ್ರೂ ಕೂಡ ಕುರಾನಿನ ಸೂಕ್ತಗಳನ್ನೇ ಅಲ್ಲಿ ಪಠಿಸುವಂತದ್ದು. ಆ ರೀತಿಯಿಂದ ನಾವು ಈದ್ ಅಂದ್ರೆ ಆ ದೇವನಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದು ಮತ್ತು ಹೆಮ್ಮೆ ಪಡುವಂತಹ ದಿವಸ ಮುಸ್ಲಿಮರು ಈದ್ ಅಂದ್ರೆ. ನಮ್ಮಲ್ಲಿ ಬಹಳಷ್ಟು ಮುಸ್ಲಿಮರಿಗೆ ಗೊತ್ತಿರ್ಲಿಕ್ಕಿಲ್ಲ ಆ ದಿವಸ ನಾವು ಹೆಮ್ಮೆ ಪಡಬೇಕು ಅಂತ. ಯಾಕೆ ಹೆಮ್ಮೆ ಪಡಬೇಕು ಅಂತ ಹೇಳಿದ್ರೆ, ನಾವು ಈ ಸಮಾಜದ ಕರ್ತವ್ಯವೇನುಂಟು ಅದನ್ನು ನಿರ್ವಹಿಸ್ತೇವೆ. ಈ 1 ತಿಂಗಳ ಉಪವಾಸದ ಜೊತೆಗೆ ನಾವು ನಮ್ಮ ಜಕಾತನ್ನು ವಿತರಣೆ ಮಾಡ್ತೇವೆ. ನಮ್ಮಲ್ಲಿದ್ದ ಸಂಪತ್ತಿನ ಆ ಬಡವರ ಹಕ್ಕನ್ನು ನಾವು ಈ ತಿಂಗಳಲ್ಲಿ ವಿತರಣೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಯಾರಾದ್ರೂ ನಮ್ಮ ಈದ್ಗಾಗಳಿಗೆ ಬರುವ ಮೊದಲು ಅವನು ಫಿತ್ರ ನೀಡಿ ನಮ್ಮ ಈದ್ಗಾಗಳಿಗೆ ಬರಲಿ ಅಂತ. ಅಂದ್ರೆ ಮೊದಲು ದಾಸನ ಹಕ್ಕು ನಿರ್ವಹಣೆ ಆಗ್ಬೇಕು, ಅವನಿಗೆ ದಾಸನ ಹಕ್ಕು ಮೊದಲು ಕೊಡ್ಬೇಕು, ಆಮೇಲೆ ದೇವನ ಹಕ್ಕು ಕೊಡ್ಲಿಕ್ಕೆ ನೀವು ಈದ್ಗಾಗಳಿಗೆ ಬನ್ನಿ. ಫಿತ್ರ ಯಾರಾದ್ರೂ ಕೊಡದೇ ಇದ್ರೆ ನಮ್ಮ ಈದ್ಗಾಗಳಿಗೆ ಬರಬೇಡಿ ಅಂತ ಹೇಳಿ ದೇವ ಪ್ರವಾದಿ ಹೇಳಿದ್ರು. ನೀವು ಫಿತ್ರ ಕೊಡುವುದಿಲ್ಲವೋ ನಮ್ಮ ಈದ್ಗಾಗಳಿಗೆ ನೀವು ಬರಬೇಡಿ ಅಂತ. ನೀವು ಕೇವಲ ಹೊಸ ಬಟ್ಟೆ ಹಾಕುವುದು ಮಾತ್ರ ಅಲ್ಲ, ಅಥವಾ ಬಟ್ಟೆಗಳಿಗೆ ಪರ್ಫ್ಯೂಮ್ ಹಾಕುವಂತದ್ದು ಮಾತ್ರ ಅಲ್ಲ, ಅದಕ್ಕೆ ಸೆಂಟ್ ಹಾಕುವಂತದ್ದು ಮಾತ್ರ ಅಲ್ಲ. ನೀವು ಒಂದು ವೇಳೆ ಆ 2 ರಕಾತ್ ನಮಾಜಿಗಾಗಿ ಬಾರದೇ ಇದ್ರೂ ಕೂಡ ನಡೀಬಹುದು. ಇಸ್ಲಾಮಿನ ಪಾಠ ಇದು, ಇಸ್ಲಾಮಿನ ಎಚ್ಚರಿಕೆ ಇದು. ನೀವು ಒಂದು ವೇಳೆ ಆ ನಮಾಜಿಗೆ ಬಾರದೆ ಇದ್ದರೂ ಕೂಡ ನೀವು ಪಾಪಿಗಳ ಸಾಲಿನಲ್ಲಿ ನಿಮ್ಮನ್ನು ಪರಿಗಣಿಸಲಾಗದು ಅಂತ ಹೇಳಿ ಇಸ್ಲಾಂ ಹೇಳು. ಆದರೆ ನೀವು ಬಡವರ ಹಕ್ಕನ್ನು ಪಾವತಿಸದೆ ಇದ್ದರೆ ನಿಮ್ಮ ಲಿಸ್ಟ್ ಪಾಪಿಗಳ ಲಿಸ್ಟಿನಲ್ಲಿ ಇರಬಹುದು ಅಂತ ಹೇಳಿ ಇಸ್ಲಾಂ ಹೇಳಿಕೊಡುವಂಥದ್ದು. ಎಷ್ಟು ಉದಾತ್ತವಾದಂತಹ ಒಂದು ಮೌಲ್ಯ ನೋಡಿ. ಇದಕ್ಕಿಂತ ದೊಡ್ಡ ಮಾನವೀಯ ಧರ್ಮ ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟು? ಇದಕ್ಕಿಂತ ದೊಡ್ಡ ಮಾನವೀಯ ಧರ್ಮ? ದೇವರನ್ನು ನೀವು ಆರಾಧನೆ ಮಾಡ್ಲಿಕ್ಕೆ ಬಾರದೆ ಇದ್ರೂ ಕೂಡ ಪರವಾಗಿಲ್ಲ ಆ ದಿವಸ, ಆದರೆ ನೀವು ನಿಮ್ಮದಾದಂತಹ ಸಂಪತ್ತಿನ ಆ ಪಾಲನ್ನು ನೀವು ಬಡವರಿಗೆ ನೀಡಬೇಕು, ಇಲ್ಲದಿದ್ದರೆ ನೀವು ಆ ಪಾಪಿಗಳ ಪಾಲಿನಲ್ಲಿ ಆಗ್ತೀರಿ ಅಂತ ಹೇಳಿ ಧರ್ಮ ಕಲಿಸಿಕೊಡುವಂತದ್ದು. ನಿಮ್ಮ ಹೊಸ ಬಟ್ಟೆ ನಿಮ್ಮ ಕೆಲಸಕ್ಕೆ ಬರ್ಲಿಕ್ಕಿಲ್ಲ, ನಿಮ್ಮ ಸೆಂಟ್ಗಳು, ನಿಮ್ಮ ಅತ್ತರುಗಳು, ನಿಮ್ಮ ಪರ್ಫ್ಯೂಮ್ಗಳು ನಿಮ್ಮ ಕೆಲಸಕ್ಕೆ ಬರ್ಲಿಕ್ಕಿಲ್ಲ. ನಿಮಗೆ ಕೆಲಸಕ್ಕೆ ಬರುವುದಿದ್ದರೆ ಬಡವರಿಗೆ ನೀಡಿದ ದಾನ ನಿಮಗೆ ಕೆಲಸಕ್ಕೆ ಬರ್ತದೆ ಅಂತ ಹೇಳಿ ಕಲಿಸುವಂತಹ ಒಂದು ಧರ್ಮ ಆಗಿದೆ ಇಸ್ಲಾಂ ಹೇಳುವಂಥದ್ದು. ಅದಕ್ಕೆ ಈ ಹಬ್ಬಕ್ಕೆ ಈದುಲ್ ಫಿತ್ರ್ ಅಂತ ಹೇಳಿ ಹೇಳಲಾಗಿದೆ. ಫಿತ್ರ್ ಆದಂತಹ ಫಿತ್ರ್ ನೀವು ಕೊಡಬೇಕು, ಆ ದಾನವನ್ನು ನೀವು ಕೊಡಬೇಕು ಅಂತ. ಅಂದ್ರೆ ಈದ್ ಅಂದ್ರೆ ಹಬ್ಬ ಬರುವುದೇ ಫಲಗಳಿಕೆಗಾಗಿ ಅಂತ, ಇಲ್ಲದವನಿಗೆ ನೀಡ್ಲಿಕ್ಕಾಗಿ ಬರುವುದದು. ಎಲ್ರೂ ಕೂಡ ಸಂತೋಷದಲ್ಲಿ ಇರಬೇಕು ಅಂತ ಹೇಳಿ ಬರುವುದದು. ನೀನು ಒಂದು ಜೋಡಿ ಹೊಸ ಬಟ್ಟೆ ತೆಗೆದುಕೊಳ್ಳುವಾಗ ನಿನ್ನ ಸಂಬಂಧಿಕನು ಬಡವನಾಗಿದ್ದರೆ ಅವನಿಗೂ ಕೂಡ ಒಂದು ಹೊಸ ಬಟ್ಟೆ ತೆಗೆದುಕೋ ಅಂತ ಹೇಳಲಿಕ್ಕೆ ಬರುವುದದು. ನಿನ್ನ ಮನೆಯಲ್ಲಿ ಶೀರ್ ಕುರ್ಮ ಆದ್ರೆ ನಿನ್ನ ಪರಿಸರದ ಬಡವರ ಮನೆಯಲ್ಲಿಯೂ ಕೂಡ ಶೀರ್ ಕುರ್ಮ ಆಗಬೇಕು ಹೇಳೋದಕ್ಕೆ ಬರುವುದದು. ನೀವು ಅವರಿಗೆ ಆ ರೀತಿ ಕೊಟ್ಟು ನಿಮ್ಮ ಮಕ್ಕಳ ಜೊತೆ ಆ ಮಕ್ಕಳನ್ನು ಕೂಡ ಕರೆದುಕೊಂಡು ಮಸೀದಿಗೋ ನಿಮ್ಮ ಈದ್ಗಾಗಳಿಗೋ ಹೋಗಿ ಅಂತೇಳಿ ಹೇಳಲಿಕ್ಕೆ ಬರುವುದದು. ಅದೆಲ್ಲವನ್ನು ಕೊಟ್ಟು ದೇವನಲ್ಲಿ ಪುನಃ ಕಾಡಿ ಬೇಡ್ಲಿಕ್ಕೆ ಹೋಗುದು ನೀವು ಮಸೀದಿಗೆ. ನೀವು ಮಸೀದಿಗೆ ಹೋಗುವುದು ಆ ದಿವಸ ಯಾಕೆ ಅಂದ್ರೆ ನಿನ್ನ ಬಡವರ ಎಲ್ಲ ಹಕ್ಕು ನಾನು ಸಂದಾಯ ಮಾಡಿ ಆಗಿದೆ, ನನ್ನಲ್ಲಿರುವ ಸಂಪತ್ತಿನ ಹಕ್ಕು ಸಂದಾಯ ಆಗಿದೆ, ನನ್ನಲ್ಲಿರುವಂತಹ ಗೋಲ್ಡ್ ಚಿನ್ನಾಭರಣ ಏನಿದೆ 40 ಪವನ್ ಚಿನ್ನ ಇದ್ದವನಿಗೆ 1 ಪವನ್ ಚಿನ್ನ ಕೊಡಬೇಕು ಅಂತ ಹೇಳಿ ಹೇಳಲಾಗಿದೆ.
40,000 ರೂಪಾಯಿ ಕ್ಯಾಶ್ ನಲ್ಲಿ ಇದ್ರೆ 1,000 ರೂಪಾಯಿ ಬಡವರಿಗೆ ಕೊಡಬೇಕು ಅಂತೇಳಿ ಹೇಳಲಾಗಿದೆ. 40 ಎತ್ತುಗಳೋ ದನಗಳೋ ಆಡುಗಳಿದ್ದರೆ ಅದರಲ್ಲಿ ಒಂದು ಎತ್ತೋ ಒಂದು ದನವೋ ಒಂದು ಆಡು ಬಡವನಿಗೆ ದಾನ ಮಾಡಬೇಕು ಅಂತೇಳಿ ಹೇಳಲಾಗಿದೆ. ಖನಿಜ ಸಂಪತ್ತಿನ ಬಗ್ಗೆ ಉಂಟು, ಪೆಟ್ರೋಲ್ ಡೀಸೆಲಿನ ಬಗ್ಗೆ ಉಂಟು. ಯಾವ ಸಂಪತ್ತು ಯಾವ ಮೂಲದಿಂದ ನಿಮ್ಮ ಮೂಲಕ ಬಂದಿದೆಯೋ ಆ ಸಂಪತ್ತಿನ ಮೂಲಕ ಬಡವರಿಗೆ ದಾನ ಮಾಡಿ ಅಂತೇಳಿ ಧರ್ಮ ಕಲಿಸುವಂತದ್ದು, ಇಲ್ಲದವನಿಗೆ ಕೊಡಿ ಅಂತ ಧರ್ಮ ಕಲಿಸುವಂತದ್ದು. ಅದು ಕೊಟ್ಟು ಆ ಹಬ್ಬದ ದಿವಸ ಸಂತೋಷದಿಂದ ಆ ದೇವನಲ್ಲಿ ಇನ್ನೂ ಕೂಡ ಕಾಡಿ ಬೇಡಿ ಪಡೀರಿ ಅಂತ ಹೇಳಿ ಇದು ಬರುವಂತದ್ದು. ಇನ್ನೂ ಕೂಡ ಕಾಡಿ ಬೇಡಿ ನೀವು ಅವನಿಂದ ಪಡೀರಿ, ಯಾಕೆ ಅಂದ್ರೆ ನಾನು ಇನ್ನಷ್ಟು ಬಡವರಿಗೆ ಕೊಡ್ತೇನೆ ಅಂತೇಳಿ ಹೇಳಲಿಕ್ಕೆ ಬರುವುದು. ಅದೇ ಕಾರಣಕ್ಕೆ ಇಸ್ಲಾಮಿನ 2 ಹಬ್ಬಗಳಲ್ಲಿಯೂ ಕೂಡ ಶರಾಬುಗಳಿಲ್ಲ, ಲಿಕ್ಕರ್ಗಳಿಲ್ಲ, ಮದ್ಯಪಾನ ಇಲ್ಲ, ಪಟಾಕಿಗಳಿಲ್ಲ, ದುಂದು ವೆಚ್ಚ ಇಲ್ಲ. ನೀವು ಏನು ಖರ್ಚು ಮಾಡ್ತೀರೋ ಅದನ್ನು ಬಡಬಗ್ಗರಿಗೆ ಖರ್ಚು ಮಾಡಿ, ನಿಮ್ಮ ಮೋಜಿಗಾಗಿ ನಿಮ್ಮ ಗಮ್ಮತ್ತಿಗಾಗಿ ಕೋಟಿ ಕೋಟಿ ಮದ್ಯಗಳಿಗೆ ವ್ಯಯ ಮಾಡಬೇಡಿ ಅಂತ ಹೇಳಿ ಧರ್ಮ ಕಲಿಸುವಂತದ್ದು. ಮದ್ಯಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ನನ್ನ ಸಹೋದರ ಸಹೋದರಿಯರೇ. ಧರ್ಮ ಇದ್ದಲ್ಲಿ ಮದ್ಯ ಇಲ್ಲ, ಮದ್ಯ ಇದ್ದಲ್ಲಿ ಧರ್ಮ ಇಲ್ಲ. ಇದು ನಮ್ಮ ಸಮಾಜಕ್ಕೆ ನಾವು ತಿಳಿಸಬೇಕಾಗಿದೆ. ಧರ್ಮದಲ್ಲಿ ಆಡಂಬರ ಇಲ್ಲ, ಧರ್ಮದಲ್ಲಿ ಕೇವಲ ನನ್ನ ಖುಷಿ ಇಲ್ಲ, ನಮ್ಮೆಲ್ಲರ ಖುಷಿ ಜೊತೆಯಲ್ಲಿ ಇರುವಂತಹದ್ದು. ಇದು ಧರ್ಮ ಕಲಿಸಿಕೊಡುವಂತಹ ಪಾಠ. ಯಾವುದೇ ಒಂದು ಪಟಾಕಿ ಹಬ್ಬದಲ್ಲಿ ಸಿಡಿಸಲಾಗುವುದಿಲ್ಲ. 1 ರೂಪಾಯಿ ಮದ್ಯದ ಅಂಗಡಿಗೆ ಈ ಹಬ್ಬದಲ್ಲಿ ಬಿಸ್ನೆಸ್ ಇಲ್ಲ. ಯಾಕೆ ಅಂದ್ರೆ ಈ ಹಬ್ಬ ಬಡವರೊಂದಿಗೆ ಆಚರಿಸಲಿಕ್ಕೆ ಹೇಳಲಾಗಿದೆ. ಅದೇ ರೀತಿಯಲ್ಲಿ ಇದು ಹೇಳುವಂಥದ್ದು ಪ್ರಾಯಶ್ಚಿತ್ತವಾಗಿದೆ ಅಂತ. ಜನರನ್ನು ಕ್ಷಮಿಸುವ ಗುಣವುಳ್ಳವನು ವಿಚಾರಣೆ ಇಲ್ಲದೆ ಸ್ವರ್ಗ ಪ್ರವೇಶ ಮಾಡಬಹುದು ಅಂತ ಪ್ರವಾದಿ ಮುಹಮ್ಮದನು ಜಗತ್ತಿಗೆ ಸಾರಿದ. ನೀವು ಯಾರು ಕೂಡ ವೈಷಮ್ಯ ಇಟ್ಕೊಳ್ಬೇಡಿ, ನೀವು ಯಾರು ಕೂಡ ಕಲ್ಮಶವನ್ನು ಇಟ್ಕೊಳ್ಬೇಡಿ. ಜನರು ತಪ್ಪು ಮಾಡ್ತಾರೆ, ನೀವು ಕೂಡ ತಪ್ಪು ಮಾಡ್ತೀರಿ. ಜನರು ತಪ್ಪು ಮಾಡಿದ್ರೆ ಅವರನ್ನು ಕ್ಷಮಿಸಿಬಿಡಿ ಅಂತ ಪ್ರವಾದಿಗಳು ಹೇಳಿದ್ರು. ಮತ್ತು ನೀವು ಏನಾದ್ರೂ ಜನರಿಗೆ ತಪ್ಪು ಮಾಡಿದ್ರೆ ಜನರಿಂದ ಕ್ಷಮಿಸಿಕೊಳ್ಳಿ ಅಂತ ಹೇಳಿ ಪ್ರವಾದಿಗಳು ಹೇಳಿದ್ರು. ನೀವು ಹೊಸ ಬಟ್ಟೆ ಉಟ್ಟು ಪರ್ಫ್ಯೂಮ್ ಹಾಕೊಂಡು ನಿಮ್ಮ ಡ್ಯೂಟಿ ಏನು, ನಿಮ್ಮ ಕೆಲಸ ಏನು ಅಂದ್ರೆ ಜನರನ್ನು ಕ್ಷಮಿಸಿ ಬಿಡುವುದು ಅಂತ. ಜನರನ್ನು ಕ್ಷಮಿಸುತ್ತಾ ಹೋಗಿ ಆ ದಿವಸ ಅಂತ. ಯಾರಾದ್ರೂ ನಿನ್ನಿಂದ ನನಗೆ ತಪ್ಪಾಗಿದೆ, ನಿನ್ನಿಂದ ನನಗೆ ಬೇಜಾರಾಗಿದೆ, ಆದ್ರೆ ನಾನು ನಿನ್ನನ್ನು ಕ್ಷಮಿಸಿ ಬಿಟ್ಟಿದ್ದೇನೆ. ಯಾಕೆ ಅಂದ್ರೆ ದೇವನು ನನ್ನನ್ನು ಕ್ಷಮಿಸಬೇಕು, ಆ ಕಾರಣಕ್ಕೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಅಣ್ಣ ತಮ್ಮಂದಿರ ಮಧ್ಯೆ, ಸಹೋದರಿಯರ ಮಧ್ಯೆ, ಕುಟುಂಬದ ಮಧ್ಯೆ ಏನಾದ್ರೂ ಭೇದ ಭಾವಗಳು ಇದ್ರೆ, ಏನಾದ್ರೂ ಡಿಫರೆಂಟ್ ಒಪಿನಿಯನ್ಗಳಿದ್ರೆ ದೇವ ಪ್ರವಾದಿ ಹೇಳ್ತಾರೆ ಬಿಟ್ಟು ಬಿಡಿ ಅದನ್ನು, ನೀವೆಲ್ಲ ಒಂದಾಗಿ ಅಂತ. ದೇವ ಪ್ರವಾದಿಗಳು ಇನ್ನೊಂದು ಕಡೆ ಹೇಳ್ತಾರೆ, ಯಾರು ರಕ್ತ ಸಂಬಂಧವನ್ನು ಕಡಿದುಕೊಳ್ಳುತ್ತಾನೋ ಅವನಿಗೆ ಸ್ವರ್ಗ ಪ್ರವೇಶ ಇಲ್ಲ. ರಕ್ತ ಸಂಬಂಧಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತದೆ ಧರ್ಮ. ರಕ್ತ ಸಂಬಂಧ, ತಂದೆ ತಾಯಿಗಳ ಸಂಬಂಧ, ಮಕ್ಕಳ ಸಂಬಂಧ, ಮಾವ ದೊಡ್ಡಪ್ಪ ಚಿಕ್ಕಮ್ಮನ ಸಂಬಂಧ, ಈ ಸಂಬಂಧಗಳೆಲ್ಲ ಇವತ್ತು ನಶಿಸಿ ಹೋಗ್ತಾ ಇದೆ. ನಮ್ಮ ಸಮಾಜದಲ್ಲಿ ಎಲ್ಲ ಚಿಕ್ಕಮ್ಮ ಚಿಕ್ಕಪ್ಪ ಇಲ್ಲ, ಈಗ ದೊಡ್ಡಮ್ಮ ದೊಡ್ಡಪ್ಪ ಇಲ್ಲ, ಮಾವ ಮಾಮಿ ಎಲ್ಲ ಇಲ್ಲ. ಈಗ ನಮ್ಮ ಹಿರಿಯರಲ್ಲಿ ಎಲ್ಲ ಇತ್ತು, ಈಗ ಇರುವುದು ಯಾರು? ಎಲ್ಲ ಆಂಟಿ ಮತ್ತು ಅಂಕಲ್ಗಳಿರುವಂತಹ ಸಮಾಜ ನಮ್ಮದು. ಎಲ್ಲಿದ್ದಾರೆ ಚಿಕ್ಕಮ್ಮ, ಎಲ್ಲಿದ್ದಾರೆ ದೊಡ್ಡಮ್ಮ? ಮೊದಲು ಚಿಕ್ಕಮ್ಮ ದೊಡ್ಡಮ್ಮ ಹೇಳಿದ ಕೂಡ್ಲೆ ಗೊತ್ತಾಗ್ತಿತ್ತು ಇವರು ತಂದೆಯ ಕುಟುಂಬದವರು ಅಂತ. ಮಾವ ಹೇಳಿದ ಕೂಡಲೇ ಗೊತ್ತಾಗ್ತಿದೆ ಇದು ತಾಯಿಯ ಕುಟುಂಬ ಅಂತ. ಈಗ ಯಾರಿಗೆ ಗೊತ್ತಾಗುದಿಲ್ಲ. ಎಲ್ಲರೂ ಕೂಡ ಅಂಕಲ್ ಮತ್ತು ಆಂಟಿಗಳಾಗಿ ನಾವೆಲ್ಲ ಚೇಂಜಸ್ ಆಗಿ ಬಿಟ್ಟಿದ್ದೇವೆ. ಮತ್ತೆ ಅದರಲ್ಲಿ ನಮ್ಮ ಹೆಮ್ಮೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ದೊಡ್ಡಮ್ಮ ಅಂದ್ರೆ ನಮ್ಗೆಲ್ಲ ಹೇಳಲಿಕ್ಕೆ ಒಂದು ರೀತಿ ಮುಜುಗರ. ಇವ ದೊಡ್ಡಪ್ಪ, ಇದು ದೊಡ್ಡಮ್ಮ ಅಂತ ಹೇಳಿ ಹೇಳಲಿಕ್ಕೆ ಮುಜುಗರ. ಚಿಕ್ಕಮ್ಮ ಚಿಕ್ಕಪ್ಪ ಹೇಳಲಿಕ್ಕೆ ಮುಜುಗರ. ಅಂಕಲ್ ಆಂಟಿ ಅಂದ್ರೆ ಬಹಳ ಖುಷಿ, ಯಾಕಂತೇಳಿ ನಾವು ಬಹಳ ಅಭಿವೃದ್ಧಿ ಹೊಂದಿದವರು ಅಂತ. ಅದೇ ರೀತಿ ಯಾರು ಕೂಡ ಈ ಸಮಾಜದಲ್ಲಿ ದೊಡ್ಡಪ್ಪನ ಮಕ್ಕಳು ಇಲ್ಲ, ಚಿಕ್ಕಪ್ಪನ ಮಕ್ಕಳು ಇಲ್ಲ, ಮಾವ ಮಾಮಿಯ ಮಕ್ಕಳು ಕೂಡ ಇಲ್ಲ. ಈಗ ಎಲ್ಲ ಇರುವುದು ಯಾರು ಗೊತ್ತಾ? ಎಲ್ಲ ಕಸಿನ್ಸ್ ಕಸಿನ್ಸ್ ಕಸಿನ್ಸ್. ಕುಟುಂಬ ಸಂಬಂಧಗಳು ನಶಿಸಿ ಹೋಗ್ತಾ ಇದೆ. ನಾನು ನೆಗಾಡ್ಲಿಕ್ಕೆ ಮಾತಾಡ್ತಾ ಇಲ್ಲ. ನಮ್ಮ ಸಂಸ್ಕೃತಿ ಇದೆಯಲ್ಲ ಅದು ತಳಪಾಯಕ್ಕೆ ಹೋಗ್ತಾ ಇದೆ. ನಮ್ಮ ಸಂಸ್ಕೃತಿ, ನಮ್ಮ ಕುಟುಂಬ ಸಂಬಂಧಗಳು, ಆ ರಿಲೇಶನ್ಶಿಪ್ಗಳು, ನಾವು ಕುಟುಂಬಗಳಿಗೆ ಭೇಟಿ ಕೊಡುವಂತದ್ದು, ಕುಟುಂಬ ಸಂಬಂಧವನ್ನು ಬಲಪಡಿಸುವಂತಹ ಆ ವ್ಯವಸ್ಥೆ ಬಹಳ ಶಿಥಿಲವಾಗ್ತಾ ಇದೆ.
ಆ ವ್ಯವಸ್ಥೆ ಬಹಳ ದುರ್ಬಲ ಆಗ್ತಾ ಇದೆ. ಸೊ ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ನೀವು ಜನರೊಂದಿಗೆ ಬೆರೆತುಕೊಂಡಿರಿ, ಜೋಡಿಸುವಂತಹ ಕೆಲಸ ಮಾಡಿ. ಯಾರು ಆಸ್ಪತ್ರೆ ಇದ್ದಾರೆ ಆಸ್ಪತ್ರೆಗಳಿಗೆ ಭೇಟಿ ಕೊಡಿ ಅಂತ ಪ್ರವಾದಿಗಳು ಹೇಳಿದ್ರು. ನಿಮ್ಮ ಸಂಬಂಧಿಕರಿಗೆ ಭೇಟಿ ಕೊಡುವುದು ಮಾತ್ರ ಅಲ್ಲ, ಕೈ ಹಸ್ತಲಾಘವ ಮಾಡಿ ಮತ್ತು ತಪ್ಪಿಕೊಳ್ಳಿ ಅಂತ. ನೀವೊಂದು ನೋಡ್ಬೋದು, ಮುಸ್ಲಿಮರೆಲ್ಲ ತಪ್ಪಿಕೊಳ್ಳುವಂಥದ್ದು ನೋಡ್ಬೋದು. ಹೃದಯಕ್ಕೆ ಹೃದಯವನ್ನು ತಾಗಿಸುವಂಥದ್ದು, ಅಪ್ಪಿಕೊಳ್ಳುವಂಥದ್ದು, ತಪ್ಪಿಕೊಳ್ಳುವಂಥದ್ದು. ನಮ್ಮ ಸರ್ ಹೇಳಿದ್ರು, ಇಲ್ಲಿ ಯಾವುದೇ ಮೇಲು ಕೀಳು ಇಲ್ಲ ಮತ್ತು ಎಲ್ರೂ ಕೂಡ ಸಮಾನವಾಗಿ ಕಾಣ್ತದೆ ಈ ಧರ್ಮ ಅಂತ. 100% ಕರೆಕ್ಟ್. ನಮ್ಮಲ್ಲಿ ಮೇಲು ಕೀಳು ಹೇಳುವಂಥದ್ದು ಇಲ್ಲವೇ ಇಲ್ಲ. ಮೇಲು ಕೀಳು ಮಾಡುವವನು ನಮ್ಮ ಹತ್ರ ಇರಬಾರ್ದು ಅಂತೇಳಿ ಹೇಳಲಾಗಿದೆ. ಮೇಲು ಕೀಳು ಇಲ್ಲ, ನಾವೆಲ್ಲ ಮನುಷ್ಯರು, ನಾವೆಲ್ಲರೂ ಕೂಡ ಮನುಷ್ಯರು. ಕುರಾನ್ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕನಾಕುಂ ಮಿನ್ ಝಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಅಂತ. ಓ ಮನುಷ್ಯರೇ, ನಿಮ್ಮನ್ನು ಒಂದು ಗಂಡು ಮತ್ತು ಒಂದು ಹೆಣ್ಣಿನಿಂದ ಸೃಷ್ಟಿಸಲಾಯಿತು. ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ನಿಮಗೆ ವಿವಿಧ ಗೋತ್ರಗಳಾಗಿ, ಕುಲಗಳಾಗಿ ವಿಂಗಡಿಸಲಾಯಿತು. ಯಾರು ಅತಿ ಹೆಚ್ಚು ದೇವನನ್ನು ಭಯಪಟ್ಟು ಜೀವಿಸುತ್ತಾನೋ ಅವನಿಗೆ ಶ್ರೇಷ್ಠತೆ ಇದೆ ಅಂತೇಳಿ ಹೇಳಲಾಯಿತು. ಹುಟ್ಟಿನ ಆಧಾರದಲ್ಲಿ, ಬಣ್ಣದ ಆಧಾರದ ಮೇಲೆ ಶ್ರೇಷ್ಠತೆಯನ್ನು ಇಸ್ಲಾಂ ಖಂಡಿತವಾಗಿ ವಿರೋಧಿಸಿ. ನಾವೆಲ್ಲರೂ ಕೂಡ ಸಮಾನ, ನಾವೆಲ್ಲರೂ ಕೂಡ ಒಬ್ಬ ದೇವನ ದಾಸರು ಮತ್ತು ಒಂದು ತಂದೆ ತಾಯಿಯ ಮಕ್ಕಳು. ಆ ಕಾರಣಕ್ಕಾಗಿ ನಮ್ಮೆಲ್ಲರ ರಕ್ತದ ಬಣ್ಣ ಒಂದೇ, ನಾವೆಲ್ಲರೂ ಕೂಡ ಒಂದೇ. ನಮ್ಮನ್ನು ಬೇರ್ಪಡಿಸಬೇಡಿ, ನಮ್ಮನ್ನು ಬೇರೆ ಮಾಡಬೇಡಿ. ನಾವೊಂದು ಸ್ವಲ್ಪ ಕಾಲಕ್ಕಾಗಿ ಈ ಜಗತ್ತಿಗೆ ಬಂದವರು, ದೀರ್ಘಕಾಲ 1000 ವರ್ಷ ಬಾಳ್ಲಿಕ್ಕಿಲ್ಲ. ನಾವು ಪ್ರೀತಿಯಿಂದ ಬಾಳುತ್ತೇವೆ. ಯಾರು ನಮ್ಮನ್ನು ಬೇರ್ಪಡಿಸ್ತಾ ಇದ್ದಾರೋ, ಯಾರು ನಮ್ಮನ್ನು ಒಡಿತಾ ಇದ್ದಾರೋ ಅವರಲ್ಲಿ ಕೇಳಿಕೊಳ್ಳುವುದು ನಮ್ಮ ವಿಜ್ಞಾಪನೆ ಏನು ಅಂದ್ರೆ, ಈ ವೇದಿಕೆಯ ಮೂಲಕ ನಮ್ಮನ್ನು ಬೇರ್ಪಡಿಸಬೇಡಿ, ನಮ್ಮನ್ನು ಒಡಿಬೇಡಿ. ನಾವು ಕೂಡಿ ಬಾಳ್ತೇವೆ, ಪ್ರೀತಿಯಿಂದ ಬಾಳ್ತೇವೆ. ನಮ್ಮ ಹಿರಿಯರು ಬಾಳಿದ್ದಾರೆ ಪ್ರೀತಿಯಿಂದ. ಆ ಆದರ್ಶ ನಮ್ಮ ಮುಂದೆ ಇದೆ. ನಮ್ಮನ್ನು ಕೂಡಿ ಬಾಡ್ಲಿಕ್ಕೆ, ಪ್ರೀತಿ ಮಾಡಿ ಬಾಳ್ಲಿಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮ ರಾಜಕಾರಣಕ್ಕಾಗಿ, ನಿಮ್ಮ ಸಂಪಾದನೆಗಾಗಿ, ನಿಮ್ಮ ಆಸ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕಾಗಿ ಸಮಾಜವನ್ನು ಒಡಿಬೇಡಿ ಅಂತ. ಸಮಾಜವನ್ನು ಒಡಿಬೇಡಿ, ನಮ್ಮನ್ನು ಒಡಿಬೇಡಿ. ನಾವು ಒಬ್ಬ ದೇವನ ದಾಸರಂತೆ ಬಾಳ್ತೇವೆ, ನಾವು ಒಂದು ತಂದೆ ತಾಯಿಯ ಮಕ್ಕಳಂತೆ ಬಾಳ್ತೇವೆ, ನಾವು ಒಂದು ದೇಶದ ನಾಗರಿಕರಂತೆ ಬಾಳ್ತೇವೆ. ಭಾರತೀಯರಾಗಿ ಬಾಳ್ಲಿಕ್ಕೆ ನಮ್ಗೆ ಅವಕಾಶ ಮಾಡಿ ಕೊಡಿ ಅಂತ ನಮ್ಮನ್ನು ಒಡೆಯುವವರನ್ನು ನಾವು ಕೇಳಿಕೊಳ್ತಾ ಇರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಒಡೆಯುವವರಿಗೆ ಒಂದು ಸಂದೇಶವನ್ನು ಕೂಡ ಈ ವೇದಿಕೆಯ ಮೂಲಕ ಕೊಡ್ತಾ ಇದ್ದೇವೆ. ಆ ಸಂದೇಶ ಏನು ಅಂದ್ರೆ, ನೀವು ಇತಿಹಾಸ ಗಮನಿಸಿದ್ರೆ ಯಾರು ಕುಟುಂಬವನ್ನು ಒಡೆದಿದ್ದಾರೆ, ಯಾರು ಸಂಬಂಧಗಳನ್ನು ಒಡೆದಿದ್ದಾರೆ, ಯಾರು ಸಮಾಜವನ್ನು ಒಡೆದಿದ್ದಾರೆ, ಯಾರು ದೇಶವನ್ನು ಒಡೆದಿದ್ದಾರೆ, ಅವರೂ ಕೂಡ ಒಂದು ದಿವಸ ಒಡೆದು ಚೂರಾಗಿ ಹೋಗುತ್ತಾರೆ ಹೇಳುವುದಕ್ಕೆ ಈ ಇತಿಹಾಸದಲ್ಲಿ ಬಹಳ ಪಾಠಗಳಿವೆ ಹೇಳುವಂತಹ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ರವಾನಿಸ್ತಾ ಇದ್ದೇವೆ. ನಾವು ಏನು ಇಲ್ಲಿ ದೀರ್ಘಕಾಲ ಬಾಳುಗಳು 80, 70, ಹೆಚ್ಚಂದ್ರೆ 100 ವರ್ಷ ಬಾಳ್ಲಿಕ್ಕೆ ಬಂದವರು ಒಮ್ಮೆ ಮಾತ್ರ ಬರುವುದು, ಬಾರಿ ಬಾರಿ ಬರ್ಲಿಕ್ಕಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಎಷ್ಟು ಬಾರಿ ಬರ್ಲಿಕ್ಕೆ ಉಂಟು ಜಗತ್ತಿಗೆ. ನಾವು ಪ್ರೀತಿ ಮಾಡ್ತೇವೆ, ನಮ್ಮನ್ನು ಪ್ರೀತಿ ಮಾಡ್ಲಿಕ್ಕೆ ಅವಕಾಶ ಕೊಡಿ. ನಾವು ಇದ್ದದ್ದನ್ನು ಹಂಚಿ ತಿಂತೇವೆ, ನಮ್ಗೆ ಹಂಚಿ ತಿನ್ಲಿಕ್ಕೆ ನೀವು ಅವಕಾಶ ಕೊಡಿ. ನಾವು ಎಲ್ರೂ ಕೂಡ ಬೆರೆತು ಬಾಳ್ತೇವೆ, ನಮಗೆ ಬೆರೆತು ಬಾಳ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನಾವು ಈ ನಮ್ಮ ರಾಜಕಾರಣಿಗಳನ್ನು, ಬಂಡವಾಳಶಾಹಿಗಳನ್ನು ನಾವು ಅಪೀಲ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಬ್ಬದ ದಿವಸವೂ ಕಬ್ರಸ್ತಾನ್ಗಳಿಗೆ ಹೋಗಿ ಅಂತ ಹೇಳಿ ಕಲಿಸಲಾಗಿದೆ. ನೀವು ಜೀವಂತ ಇರುವವರನ್ನು ಮಾತ್ರ ಅಪ್ಪಿಕೊಳ್ಳುವುದಲ್ಲ, ಬದಲಾಗಿ ಸಾಧ್ಯವಾದರೆ ನಿಮ್ಮ ಕಬ್ರಸ್ತಾನ್ಗಳಿಗೆ ಹೋಗಿ ಅಂತ. ಯಾಕೆ? 2 ಡ್ಯೂಟಿಗಳನ್ನು ಕಬ್ರಸ್ತಾನ್ಗಳಿಗೆ ಹೋಗಿ ಮಾಡ್ಲಿಕ್ಕೆ ಹೇಳಲಾಯಿತು. ಒಂದನೇದ್ದು, ಕಳೆದ ಬಾರಿ ನನ್ನ ಜೊತೆ ಹಬ್ಬದಲ್ಲಿ ಇದ್ದವನು ಈ ಬಾರಿ ಇಲ್ಲ, ಕಳೆದ ಬಾರಿ ಇದ್ದ ಹಬ್ಬದಲ್ಲಿ ಈ ಬಾರಿ ಇಲ್ಲ. ಇನ್ನೊಂದು ಬರುವ ಹಬ್ಬಕ್ಕೆ ನಾನು ಇರ್ತೇನೋ ಇಲ್ಲವೋ ನನಗೂ ಗ್ಯಾರಂಟಿ ಇಲ್ಲ, ನಿಮಗೂ ಗ್ಯಾರಂಟಿ ಇಲ್ಲ. ಸೊ ಕಬ್ರಸ್ಥಾನಕ್ಕೆ ಹೋದ್ರೆ 6 ಅಡಿ 1.5 ಅಡಿಯಲ್ಲಿ ನನಗೂ ಕೂಡ ಬಂದು ಮಲಗಲಿಕ್ಕಿದೆ ಹೇಳುವಂತಹ ಆ ಸತ್ಯ ಇದೆ ಅಲ್ಲ, ಆ ಸತ್ಯ ಇದೆ ಅಲ್ಲ, ಅದು ಹಬ್ಬದ ದಿವಸವೂ ಕೂಡ ನೆನಪು ಮಾಡಿಕೊಳ್ಳಿ ಅಂತೇಳಿ ಕಬ್ರಸ್ಥಾನ್ಗಳಿಗೆ ಹೋಗ್ಲಿಕ್ಕೆ ಹೇಳಲಾಯಿತು. ಅದನ್ನು ನೆನಪು ಮಾಡಿಕೊಳ್ಳಿ ಅಂತ. ಮತ್ತು ನಿಮ್ಮ ಸತ್ತವರನ್ನು ಪ್ರಾರ್ಥಿಸ್ಲಿಕ್ಕೆ ಕಬ್ರಸ್ಥಾನ್ಗಳಿಗೆ ಹೋಗಿ ಅಂತೇಳಿ ಹೇಳಲಾಯಿತು. ಅವರಿಂದ
ಪ್ರಾರ್ಥನೆ ಮಾಡಿಸಿಕೊಳ್ಳಿಕ್ಕಲ್ಲ, ಬದಲಾಗಿ ಅವರ ಬಗ್ಗೆ ಪ್ರಾರ್ಥಿಸ್ಲಿಕ್ಕಾಗಿ. ಅಲ್ಲಾಹನ ಪ್ರವಾದಿ ಹೇಳ್ತಾರೆ, ಜೀವಂತ ಮನುಷ್ಯನಿಗೆ ಯಾವ ರೀತಿ ಆಹಾರ ಪಾನೀಯಗಳ ಅಗತ್ಯ ಇದೆಯೋ ನಿಮ್ಮ ಸತ್ತವರಿಗೆ ನಿಮ್ಮ ಪ್ರಾರ್ಥನೆಗಳ ಅಗತ್ಯ ಇದೆ ಅಂತ. ಅವರಿಗಾಗಿ ನೀವು ಪ್ರಾರ್ಥಿಸಿ ಅಂತ ಹೇಳಿ ದೇವ ಪ್ರವಾದಿ ಸಂದೇಶ ಕೊಡ್ತಾರೆ. ಜೀವಂತ ಇರುವವನು ಮಾತ್ರ ಅಲ್ಲ, ಸತ್ತವರನ್ನು ಕೂಡ ಮರಿಬೇಡಿ ಅಂತ. ಸತ್ತವರು ಕೂಡ ನಮ್ಮವರೇ, ಅವರಿಗಾಗಿ ನೀವು ಪ್ರಾರ್ಥಿಸಿ ಅಂತ. ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸಿ ಅಂತ. ನಾವು ಸತ್ತು ಮಣ್ಣಾಗಿ ಸುಟ್ಟು ಭಸ್ಮವಾಗಿ ಹೋದ್ರೂ ಕೂಡ ನಮ್ಮ ಮಕ್ಕಳು ಆ ದೇವನಲ್ಲಿ ನಮಗಾಗಿ ಪ್ರಾರ್ಥಿಸುವಂತಹ ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡಿ ಅಂತ, ಅವರಿಗೆ ಆ ರೀತಿ ತರಬೇತಿ ಕೊಡಿ ಅಂತ ದೇವ ಪ್ರವಾದಿ ಸಾರ್ತಾರೆ. ಅದೇ ರೀತಿ ಈದ್ ಅಂದ್ರೆ ವಿಜಯದ ದಿನವಾಗಿದೆ. ವಿಜಯದ ದಿನ ಯಾರಿಗೆ ವಿಜಯ? ಕುರಾನ್ ಹೇಳ್ತದೆ, ಕದ್ ಅಫ್ಲಹ ಮನ್ ಝಕ್ಕಾಹ ವ ಕದ್ ಖಾಬ ಮನ್ ದಸ್ಸಾಹ. ಯಾರು ತನ್ನ ಆತ್ಮವನ್ನು ನಿಗ್ರಹಿಸಿಕೊಂಡನೋ ಅವನಿಗೆ ವಿಜಯ ಪ್ರಾಪ್ತಿ ಇದೆ ಅಂತ. ಈ ದುಷ್ಟ ಭಾವನೆಗಳನ್ನು ಕೊಡುವುದು ಈ ಆತ್ಮ, ಅದು ಮಾಡು ಇದು ಮಾಡು ಅಂತ. ನೀನು ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ನೋಡು ಇದು ನೋಡು, ಇದು ಕೇಳು ಅದು ಕೇಳು ಹೇಳುವಂಥದ್ದು ಇಲ್ಲಿ ಒಳಗೆ ಇದೆ ಅಲ್ಲ, ಅದು ಹೇಳುವಂಥದ್ದು. ಬದಲಾಗಿ ನೀವು ಅದರ ಮೇಲೆ ಕಂಟ್ರೋಲ್ ಸಾಧಿಸಬೇಕು ಅಂತ. ಆ ನಫ್ಸಿದೆ ಅಲ್ಲ, ನಫ್ಸೆ ಅಮ್ಮಾರ ಇದೆ ಅಲ್ಲ, ಆ ನಫ್ಸಿನ ಮೇಲೆ, ಆ ಆತ್ಮದ ಮೇಲೆ ನಿನಗೆ ಹತೋಟಿ ಬರಬೇಕು. ಅದನ್ನು ನೀನು ಗೆಲ್ಲಬೇಕು. ಅದು ಗೆದ್ದ ದಿವಸ ಹಬ್ಬ ಅಂತೇಳಿ ದೇವ ಪ್ರವಾದಿ ಸಾರ್ತಾರೆ. ನೀವು 1 ತಿಂಗಳ ಉಪವಾಸದ ಮೂಲಕ ಅದನ್ನು ಗೆದ್ದಿದ್ದೀರಿ. ನೀವು ಆ ತರಬೇತಿ ನಿಮಗೆ ಆಗಿದೆ. ಸೊ ಅದು ಏನಾಗ್ತದೆ? ಒಳಗಿನ ಶತ್ರು ಅವ. ಶೈತಾನ ಹೇಳುವಂಥದ್ದು ಹೊರಗಿನ ಶತ್ರು, ಈ ನಫ್ಸು ಹೇಳುವಂಥದ್ದು ಒಳಗಿನ ಶತ್ರು. ಹೊರಗಿನ ಶತ್ರುವನ್ನಾದ್ರೂ ಮಣಿಸಬಹುದು, ಒಳಗಿನ ಶತ್ರುವನ್ನು ಮಣಿಸುವುದು ಕಷ್ಟ ಅಂತ ಧರ್ಮಗಳು ಕಲಿಸಿಕೊಡುವಂತಹ ಪಾಠ. ಆ ರೀತಿಯಿಂದ ಹಬ್ಬ ಹೇಳುವಂತಹದ್ದು ಒಳಗಿನ ಶತ್ರುವನ್ನು ಮಣಿಸುವಂತಹ ದಿನವನ್ನಾಗಿ ಆಚರಿಸಿ ಅಂತೇಳಿ ಹೇಳಲಾಯಿತು. ಇನ್ನೊಂದು ಕಡೆ ಕುರಾನ್ ಹೇಳ್ತದೆ, ಫಅಮ್ಮಾ ಮನ್ ಖಾಫ ಮಕಾಮ ರಬ್ಬಿಹಿ ವನಹನ್ ನಫ್ಸ ಅನಿಲ್ ಹವಾ. ಯಾರು ತನ್ನ ಪ್ರಭುವನ್ನು ಭೇಟಿಯಾಗಲಿಕ್ಕಿದೆ ಹೇಳುವಂತಹ ವಿಶ್ವಾಸದೊಂದಿಗೆ, ತನ್ನ ಆತ್ಮದ ದುಷ್ಟ ಆಲೋಚನೆಯಿಂದ ತನ್ನನ್ನು ತಾನು ತಡೆದು ನಿಲ್ಲಿಸಿದನೋ ಅವನಿಗೆ ಸ್ವರ್ಗವೇ ನಿವಾಸವಾಗುವುದು ಅಂತ. ನಮ್ಗೆಲ್ರಿಗೂ ಕೂಡ ಹಾಜರಾಗ್ಲಿಕ್ಕಿದೆ ಅಲ್ಲ. ಸತ್ತು ಮಣ್ಣಾಗಿ ಸುಟ್ಟು ಭಸ್ಮವಾಗಿ ನಾವು ಎಲ್ಲಿಗೂ ಹೋಗುವುದಿಲ್ಲ. ನಾವೆಲ್ಲರೂ ಕೂಡ ಹೋಗಿ ಸೇರುವುದು ಎಲ್ಲಿ? ಆ ದೇವನ ಪಾದಾರವಿಂದಕ್ಕೆ ಸೇರಬೇಕು. ಸೇರುವುದು ಮಾತ್ರ ಅಲ್ಲ, ಅಲ್ಲಿ ವಿಚಾರಣೆ ಇದೆ ಅಂತ ಧರ್ಮಗಳು ಸಾರುವುದು. ಅಲ್ಲಿ ವಿಚಾರಣೆ ಇದೆ. ನೀನು ಏನು ಕರ್ಮ ಮಾಡಿಕೊಂಡು ಬಂದಿದ್ದಿ ಹೇಳುವಂತಹ ವಿಚಾರಣೆ ಎದುರಿಸಲಿಕ್ಕಿದೆ ನನಗೂ ಮತ್ತು ನಿಮಗೆ. ಏನು ಮಾಡಿ ಬಂದಿ? ಜಗತ್ತಿನಲ್ಲಿ ಒಂದು ಅವಕಾಶ ಸಿಕ್ಕಿತ್ತಲ್ಲ ನಿನಗೆ, ಯಾವ ರೀತಿ ನಿನ್ನ ಜೀವನವನ್ನು ಕಳೆದು ಬಂದಿಯ? ನಿನ್ನ ತಂದೆ ತಾಯಿಯ ಬಗ್ಗೆ ನಿನಗೆ ಯಾವ ರೀತಿಯ ಗೌರವ ಇತ್ತು? ಅವರನ್ನು ಮನೆಯಲ್ಲಿ ಇಟ್ಟುಕೊಂಡೇ ನೀನು ಸಾಕಿ ಸಲಹಿ ಅವರ ಅಂತಕ್ರಿಯೆ ಮಾಡಿ ಬಿಟ್ಟಿಯೋ? ಅಲ್ಲ, ಅವರನ್ನು ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಬಿಟ್ಟು ಅವರ ಅಂತ್ಯಕ್ರಿಯೆ ಬೇರೆ ಯಾರಾದ್ರೂ ಮಾಡಿಸಿದ್ರ ಹೇಳುವಂತ ವಿಚಾರಣೆ ಬೇಕಲ್ಲ. ವಿಚಾರಣೆ ಇಲ್ಲದ ಜೀವನ ಹೇಗೆ? ವಿಚಾರಣೆಯ ಸಂಕಲ್ಪ, ವಿಚಾರಣೆಯ ಬಗ್ಗೆ ಗ್ಯಾರಂಟಿ. ನನ್ನ ತಾಯಿ ನನ್ನನ್ನು 9 ತಿಂಗಳು ತನ್ನ ಗರ್ಭದಲ್ಲಿ ಇಟ್ಟು ಸಾಕಿದ್ದಾಳೆ. 2 ವರ್ಷ ನನಗೆ ಹಾಲು ಕುಡಿಸಿದ್ದಾಳೆ. ತನ್ನ ಮಡಿಲಲ್ಲಿ ಮಲಗಿಸಿ ತನ್ನ ಪ್ರಾಣ ಒತ್ತೆ ಇಟ್ಟು ನನಗೆ ಜನ್ಮ ಕೊಟ್ಟಿದ್ದಾಳೆ. ನನಗೆ ಈ ಭೂಮಿಯ ಮೇಲೆ ಅಂಬೆಗಾಲು ಇಡ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಬೇರೆ ಪ್ರಾಣಿಗಳು ಹುಟ್ಟಿದ ತಕ್ಷಣ ಓಡಾಡ್ತಿತ್ತು, ನನಗೆ ಓಡಾಡ್ಲಿಕ್ಕೆ 1.5 ಇಂದ 2 ವರ್ಷ ತಗಲಿತ್ತು. ಆವಾಗ ನಾನು ನನ್ನ ತಂದೆಯ ಕಿರಿಬೆರಳಿನ ಸಹಾಯದಿಂದ ನಡ್ಲಿಕ್ಕೆ ಕಲ್ತವನು. ಮುದಿಪ್ರಾಯಕ್ಕೆ ಬಂದಾಗ ನನಗೆ ನನ್ನ ತಂದೆ ನನ್ನ ತಾಯಿ ಬೇಡವಾಗ್ತಾರೆ. ಮತ್ತು ನನ್ನನ್ನು ಕಲಿಸಿದ ನನ್ನ ತಂದೆ ನನ್ನ ತಾಯಿ, ನನಗೆ ಒಬ್ಬ ಮನುಷ್ಯನಾಗಿ ನಿರ್ಮಾಣ ಮಾಡಿದ ನನ್ನ ತಂದೆ ತಾಯಿ, ಅವನಿಗೆ ನನ್ನ ಮನೆಯಲ್ಲಿಯೂ ಜಾಗ ಇಲ್ಲ, ನನ್ನ ಮನದಲ್ಲಿಯೂ ಜಾಗ ಇಲ್ಲ, ನನ್ನ ಕಾರಿನಲ್ಲಿಯೂ ಜಾಗ ಇಲ್ಲ. ಒಂದು ಗೇಣು ತಾಯಿಯ ಹೊಟ್ಟೆಯಲ್ಲಿ 7-8 ಮಕ್ಕಳಿಗೆ ಜಾಗ ಇತ್ತು.
ಈ ಸಮಾಜದ ಪರಿಸ್ಥಿತಿ ಎತ್ತ ಕಡೆ ಹೋಗ್ತಾ ಇದೆ ಅಂದ್ರೆ 7-8 ಮಕ್ಕಳ ಮನೆಯಲ್ಲಿ ತಂದೆ ತಾಯಿಗೆ ಜಾಗ ಇಲ್ಲ ಅಂದ್ರೆ ಯಾವ ರೀತಿಯ ಸಮಾಜ ಕಟ್ತಾ ಇದ್ದೇವೆ ನಾವು? ಯಾವ ರೀತಿಯ ಪರಿಸ್ಥಿತಿ ಬರ್ತಾ ಇದೆ ಈ ಸಮಾಜಕ್ಕೆ? ಎಲ್ಲಿ ಮಾನವೀಯತೆ ನಶಿಸಿ ಹೋಗ್ತಾ ಇದೆ? ಎಲ್ಲಿ ಮಾನವೀಯತೆ ಹೇಳುವಂಥದ್ದು ನಾವು ಕಳೆದುಕೊಳ್ತಾ ಇದ್ದೇವೆ? ಕೇವಲ ಮಾನವೀಯ ಮುಖವನ್ನು ಹಾಕಿಕೊಂಡು ನಮ್ಮ ಶರ್ಟ್ಗಳಿಗೆ ಇಸ್ತ್ರಿ ಹಾಕಿಕೊಂಡಾಗ ನಾವು ಮನುಷ್ಯರಾಗುವುದಲ್ಲ, ಬದಲಾಗಿ ತಂದೆ ತಾಯಿಗಳನ್ನು ಗೌರವಿಸಲಿಕ್ಕೆ ಧರ್ಮ ಕಲಿಸ್ತದೆ. ನಿನ್ನನ್ನು ಬಾಲ್ಯದಲ್ಲಿ ಸಾಕಿ ಸಲಹಿದಂತೆ ನಿನ್ನ ತಂದೆ ತಾಯಿಯನ್ನು ನಿನ್ನ ಮುದಿಪ್ರಾಯದಲ್ಲಿ ಸಾಕಿ ಸಲಹಿ ನೀನು ಅವರ ಲಾಲನೆ ಪೋಷಣೆ ಮಾಡಬೇಕು, ಅವರ ಬಗ್ಗೆ ಗೌರವ ನಿನಗೆ ಇರಬೇಕು ಅಂತ ಧರ್ಮ ಕಲಿಸುವಂತಹದ್ದು. ನೀನು ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತಿ ಹೇಳಿ, ಆದರೆ ನಿನ್ನ ಅವಸ್ಥೆಯು ಕೂಡ ಅದೇ ಆಗಲಿಕ್ಕಿದೆ. ಕನ್ನಡದಲ್ಲಿ ಗಾದೆ ಇದೆ, ತಲೆಗೆ ಹಾಕಿದ ನೀರು ಕಾಲಿಗೆ ಬರ್ತದೆ ಹೊರತು ಬೇರೆಲ್ಲೂ ಹೋಗುವುದಿಲ್ಲ. ನೀನು ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತೀಯೋ, ನಿನ್ನ ಮಕ್ಕಳು ಕೂಡ ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತಾರೆ ಹೇಳುವಂತದ್ದು ಈ ಭೂಮಿ ಕಂಡಂತಹ ಸತ್ಯ, ಈ ಜಗತ್ತಿನ ಮುಂದೆ ಇರುವಂತಹ ಸತ್ಯ. ನೀನು ಅತಿ ಹೆಚ್ಚು ಓದಿದಾಗ, ನಿನಗೆ ದೊಡ್ಡ ಜಾಬ್ ಸಿಕ್ಕಿದಾಗ, ನಿನ್ನ ಮಡದಿಗೂ ಜಾಬ್ ಸಿಕ್ಕಿದಾಗ, ನೀನು ಮತ್ತು ನಿನ್ನ ಮಡದಿ ಕಾರಿನಲ್ಲಿ ಹೋಗ್ತಾ ಇದ್ರೆ ನಿನ್ನ ಹಿಂದಿನ ಸೀಟಿನಲ್ಲಿ ತಂದೆ ತಾಯಿ ಇರಬೇಕಾಗಿತ್ತು. ಆದರೆ ನಿನ್ನ ದೊಡ್ಡಸ್ತಿಕೆ, ನಿನ್ನ ಶಿಕ್ಷಣ, ನಿನ್ನ ಹಣ ಹಿಂದಿನ ಕಾರಿನಲ್ಲಿ ನಿನ್ನ ತಂದೆ ತಾಯಿಯನ್ನು ಕೂತ್ಕೊಳ್ಳಿಸುವುದಿಲ್ಲ, ಅದಕ್ಕೆ ಬದಲಾಗಿ ಒಂದು ನಾಯಿ ಮರಿಯನ್ನು ಕೂತ್ಕೊಳ್ಳಿಸುತ್ತದೆ. ನಿನ್ನ ತಂದೆ ತಾಯಿ ಸಮಾಜ ಕಾಣಬೇಕಿತ್ತು, ಆ ಜಾಗದಲ್ಲಿ ನಾಯಿ ಮರಿ ಕೂತು ನಿನ್ನ ಕನ್ನಡಿಯಲ್ಲಿ ಆಚೆ ಈಚೆ ಸಮಾಜವನ್ನು ಕಾಣ್ತಾ ಇದೆ. ಎತ್ತ ಕಡೆ ಹೋಗ್ತಾ ಇದೆ ಸಮಾಜ? ಈ ಸಮಾಜಕ್ಕೆ ಧರ್ಮದ ಅಗತ್ಯ ಇದೆ. ಈ ಸಮಾಜಕ್ಕೆ ಧರ್ಮದ ಪಾಠ ಕೊಡುವಂತಹ ಅಗತ್ಯ ಇದೆ. ಪಾಠ ಹೇಳಿಕೊಡಬೇಕಾದಂತಹ ಅಗತ್ಯ ಇದೆ. ತಂದೆ ತಾಯಿಯನ್ನು ಗೌರವಿಸಿ, ಮಕ್ಕಳೊಂದಿಗೆ ಪ್ರೀತಿ ಮಾಡಿ, ಮೊಬೈಲ್ನೊಂದಿಗೆ ಪ್ರೀತಿ ಅಲ್ಲ. ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮೊಬೈಲ್ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗ ಮಾಡಿ. ನಿಮ್ಮ ಟೈಮ್ ನಿಮ್ಮ ಮಡದಿಗೆ ಕೊಡಿ, ನಿಮ್ಮ ಟೈಮ್ ನಿಮ್ಮ ಗಂಡನಿಗೆ ಕೊಡಿ, ನಿಮ್ಮ ಟೈಮ್ ನಿಮ್ಮ ಮಕ್ಕಳಿಗೆ ಕೊಡಿ. ವಾಟ್ಸ್ಆಪ್ ನಲ್ಲಿ, ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಸಾವಿರ ಫ್ರೆಂಡ್ಸ್ಗಳು ನೆರೆಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ. ನೆರೆಮನೆಯ ಆಂಟಿಯ ಹೆಸರು ಗೊತ್ತಿಲ್ಲ, ನೆರೆಮನೆಯ ಅಂಕಲ್ನ ಹೆಸರು ಗೊತ್ತಿಲ್ಲ. ಇದರಲ್ಲಿ ಸಾವಿರ ಫ್ರೆಂಡ್ಸ್ಗಳು. ಯಾವುದಾದ್ರೂ ಮೆಸೇಜ್ ಬಂದ್ರೆ ಫಾರ್ವರ್ಡ್ ಮಾಡುವುದಕ್ಕೆ ಟೈಮೇ ಇಲ್ಲ, ಅದರಲ್ಲೇ ಬಿಸಿ. ಮಕ್ಕಳಿಗೆ ಮಾತಾಡ್ಲಿಕ್ಕೆ ಪುರ್ಸತ್ತಿಲ್ಲ, ಮಕ್ಕಳಿಗೆ ಪ್ರೀತಿಸ್ಲಿಕ್ಕೆ ಪುರ್ಸತ್ತಿಲ್ಲ. ಮಕ್ಕಳು ತವಕ ಪಡ್ತಾರೆ, ನನ್ನ ತಂದೆ ತಾಯಿ ನನಗೆ ಪ್ರೀತಿಸ್ಬೇಕು ಅಂತ. ಈಗ ಮಕ್ಕಳು ಏನ್ ಮಾಡಿದ್ದಾರೆ ಅಂದ್ರೆ ತಾಯಿ ಹತ್ರ ತಂದೆ ಹತ್ರ ಮೊಬೈಲ್ ಕಸಿದುಕೊಂಡು ಅವರು ಕೂಡ ಮೊಬೈಲ್ ನಲ್ಲೇ ಆಟ ಆಡುದು. ಅವರಿಗೂ ಕೂಡ ತಂದೆ ತಾಯಿ ಹತ್ರ ಮಾತಾಡ್ಲಿಕ್ಕೆ ಪುರ್ಸತ್ತಿಲ್ಲ. ಇದು ಒಳ್ಳೆಯ ಸಮಾಜದ ಲಕ್ಷಣಗಳಲ್ಲ. ಒಳ್ಳೆಯ ಸಮಾಜದ ಲಕ್ಷಣಗಳು ಪರಸ್ಪರ ಪ್ರೀತಿಸಬೇಕು, ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನನ್ನು ಪ್ರೀತಿಸಬೇಕು. ದೇವ ಪ್ರವಾದಿ ಹೇಳ್ತಾರೆ, ನೀವು ಗಂಡ ಹೆಂಡತಿ ಸ್ಮೈಲ್ ಮಾಡಿದ್ರೆ ಆಕಾಶದವನು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ ಅಂತ. ಎಷ್ಟು ದೊಡ್ಡ ಅನುಗ್ರಹ ನೋಡಿ. ಗಂಡ ಹೆಂಡತಿ ಸ್ಮೈಲ್ ಮಾಡುವುದು, ಆಕಾಶದವನು ಸ್ಮೈಲ್ ಮಾಡ್ತಾನೆ ಅಂತ. ನೀವು ಗಂಡ ಹೆಂಡತಿ ಬರುವಾಗ, ಮನೆಯೊಳಗೆ ಬರುವಾಗ ಹ್ಯಾಂಡ್ ಶೇಕ್ ಮಾಡ್ತಿರೋ, ನಿಮ್ಮ ಪಾಪಗಳು ಉದುರಿ ಹೋಗುತ್ತವೆ ಅಂತ. ನಿಮ್ಮ ಪಾಪಗಳು ಉದುರಿ ಹೋಗುತ್ತವೆ. ನೀವು ಹ್ಯಾಂಡ್ ಶೇಕ್ ಮಾಡಿ ಮನೆಗೆ ಬಂದಾಗ, ಕೇವಲ ಹೊರಗೆ ಮಾತ್ರ ಅಲ್ಲ ಹ್ಯಾಂಡ್ ಶೇಕ್, ಮನೆಯೊಳಗೆ ಬಂದರೆ ಮಡದಿ ಗಂಡನ ಜೊತೆ, ಗಂಡ ಹೆಂಡತಿಯ ಜೊತೆ ಹ್ಯಾಂಡ್ ಶೇಕ್ ಮಾಡಿ. ನೀವು ಆಲಿಂಗನ ಮಾಡಿ, ಹೊರಗೆ ಮಾತ್ರ ಆಲಿಂಗನ ಅಲ್ಲ, ಗಂಡ ಹೆಂಡತಿ ಆಲಿಂಗನ ಮಾಡಿ. ನೀವು ಪ್ರೀತಿ ಮಾಡ್ತೀರೋ, ನಿಮ್ಮ ಮಕ್ಕಳು ನೋಡಿ ಅದನ್ನು ಕಲಿತುಕೊಳ್ತಾರೆ. ಮನೆಯನ್ನು ಶಾಂತಿಯ ಗ್ರಹವನ್ನಾಗಿ ಮಾಡಿ, ಪ್ರೀತಿಯ ಗ್ರಹವನ್ನಾಗಿ ಮಾಡಿ. ಗಂಡ ಹೆಂಡತಿ ಪ್ರೀತಿಸಿ, ಮೊಬೈಲ್ ಬದಿಗಿಡಿ. ನೀವು ನಿಮ್ಮ ಜಾಬ್ ಮುಗಿದಾಗ, ನಿಮ್ಮ ಕೆಲಸ ಮುಗಿದಾಗ ಬಂದು ಮೊಬೈಲ್ ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಬದಲಾಗಿ ನಿಮ್ಮ ಟೈಮ್ ನಿಮ್ಮ ಹೆಂಡತಿಗೆ ಕೊಡಿ, ನಿಮ್ಮ ಗಂಡನಿಗೆ ಕೊಡಿ, ನಿಮ್ಮ ಮಕ್ಕಳಿಗೆ ಕೊಡಿ, ನಿಮ್ಮ ತಂದೆ ತಾಯಿಗೆ ಕೊಡಿ. ಅವರೊಂದಿಗೆ ತಮಾಷೆ ಮಾಡಿ, ಸ್ವಲ್ಪ ದಿವಸದಲ್ಲಿ ಆದಂತಹ ಘಟನೆಗಳನ್ನು ತಿಳಿಸಿ, ಅವರಿಗೆ ಪ್ರೀತಿ ಮಾಡಿ. ಇದರಿಂದ ಸಮಾಜ ಬೆಳೀತದೆ. ನಮ್ಮ ಮನೆ ಈ ಸಮಾಜದ ಒಂದೊಂದು ಪಾರ್ಟ್ಗಳು. ನಮ್ಮ ಸರ್ ಹೇಳಿದ್ರಲ್ಲ, ವಕೀಲರು ಹೇಳಿದ್ರು, ईंट से मट्टी से ईंट, ईंट से घर, घर से समाज, समाज से देश, देश से विश्व.
ಗುರು ಮಹಾಂತ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಸ್ವಾಗತ ಸ್ವಾಮೀಜಿಗಳೇ. ಅದೇ ರೀತಿಯಲ್ಲಿ ಈದ್ ಅಂದ್ರೆ ಶಾಂತಿಯ ದಿನವಾಗಿದೆ. ಆತ್ಮದ ನಿಗ್ರಹ ಅಲ್ಲ, ಸ್ವೇಚ್ಛೆಯೂ ಅಲ್ಲ, ಆತ್ಮ ನಿಯಂತ್ರಣದ ದಿನವಾಗಿದೆ. ಇಚ್ಛಾನುಸಾರ ಬದುಕಲ್ಲ, ನಿಯಮಾನುಸಾರ ಬದುಕುವ. ನನ್ನ ಇಚ್ಛೆ ಏನ್ ಹೇಳ್ತದೆ ಆ ರೀತಿ ಬದುಕುವುದಲ್ಲ, ಬದಲಾಗಿ ನಿಯಮಕ್ಕೆ ಅನುಗುಣವಾಗಿ ಬದುಕುವಂತಹದ್ದು. ಈ ಎಲ್ಲವೂ ಕೂಡ ನಿಯಮಕ್ಕೆ ಅನುಗುಣವಾಗಿ ಚಲಿಸ್ತಾ ಇದೆ. ಮನುಷ್ಯನು ಕೂಡ ನಿಯಮಕ್ಕೆ ಅನುಗುಣವಾಗಿ ಚಲಿಸಿದಾಗ ಅವನಿಗೆ ಏನಾಗ್ತದೆ ಅಂದ್ರೆ ದೇವ ಸಂಪ್ರೀತಿ ಅವನಿಗೆ ಲಭ್ಯವಾಗ್ತದೆ. ಅದೇ ರೀತಿಯಲ್ಲಿ ಧರ್ಮ ಧರ್ಮ ಅಂತ ಹೊಡೆದಾಡ್ಕೊಳ್ಬೇಡಿ. ಧರ್ಮ ಇರುವುದು ನಾನು ಹೇಳಿದೆಲ್ಲ ಪ್ರೀತಿಸ್ಲಿಕ್ಕೆ ಇರುವಂತದ್ದು, ಹೊಡೆದಾಡಿಕೊಳ್ಳಿಕ್ಕಲ್ಲ. ಆ ದಿವಸ ಆ ದೇವನ ಪಾದಾರವಿಂದ ಸೇರಿದ ಕೂಡಲೇ ನಿಮಗೆ ಅಲ್ಲಿ ಧರ್ಮದ ಆಧಾರದ ಮೇಲೆ ವಿಚಾರಣೆ ಅಲ್ಲ, ಬದಲಾಗಿ ನಿಮ್ಮ ಕರ್ಮದ ಆಧಾರದ ಮೇಲೆ ವಿಚಾರಣೆ ನಡೀಲಿಕ್ಕಿದೆ. ನಿಮ್ಮ ವಿಚಾರಣೆ ಧರ್ಮದ ಆಧಾರದ ಮೇಲಲ್ಲ, ಕರ್ಮದ ಆಧಾರದ ಮೇಲೆ. ಆ ಕಾರಣಕ್ಕೆ ನಾವು ನಮ್ಮ ಕರ್ಮಗಳನ್ನು ಸರಿಪಡಿಸಿಕೊಳ್ಳುವಂತಹ ಅಗತ್ಯ ಇದೆ. ನಾವೆಲ್ಲರೂ ಕೂಡ ಪರಸ್ಪರ ಬೆರೆಯುವಂತಹ ಅಗತ್ಯ ಇದೆ. ನಾವೆಲ್ಲರೂ ಕೂಡ ಕೂಡಿ ಬಾಳುವಂತಹ ಅಗತ್ಯ ಇದೆ. ಅದಕ್ಕಿಂತಹ ಈದ್ ಸೌಹಾರ್ದ ಕೂಟಗಳು ನಮಗೆ ಮೈಲಿಗಲ್ಲಾಗಲಿ, ನಮಗೆ ಅಡಿಪಾಯವಾಗಲಿ ಅಂತೇಳಿ ಆಶಿಸಿ ಬಹಳ ಶಾಂತ ಚಿತ್ತರಾಗಿ ಆಲಿಸಿದ ತಮ್ಗೆಲ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಇಲ್ಲಿ ತನಕ ಬಂದು ತಮ್ಮ ಜೊತೆ ಬೆರಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜಮಾತ್ ಇಸ್ಲಾಮಿ ಹಿಂದ್ ಇಲ್ಕಲ್ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವ ಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ.